ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ CPCRI ಕಾಸರಗೋಡು ಇದರ ಮುಖ್ಯ ವಿಜ್ಞಾನಿ, ಹಿರಿಯ ವಿಜ್ಞಾನಿಗಳಾದಂತಹ ಮತ್ತು ಸಸ್ಯ ಸಂರಕ್ಷಣಾ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ವಿನಾಯಕ್ ಹೆಗಡೆಯವರನ್ನ ಮತ್ತೆ ಇವತ್ತು ಭೇಟಿಯಾಗ್ತಾ ಇದ್ದೀವಿ. ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ವಿ. ತಮಗೊತ್ತು ಈ ಹಿಂದೆ ಹಲವಾರು ಈ ತೋಟದ ಬೆಳೆಗಳ ರೋಗಗಳ ಬಗ್ಗೆ ಡಾಕ್ಟರ್ ವಿನಾಯಕ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತೆಂಗಿನ ಒಂದೆರಡು ನಾವು ಹಿಂದಿನ ಕಂತುಗಳಲ್ಲಿ ಬಿಟ್ಟಿರುವಂಥ ಮಹತ್ವದ ರೋಗಗಳನ್ನು ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ. ಬನ್ನಿ ಡಾಕ್ಟರ್ ವಿನಾಯಕ್ ಅವರನ್ನ ಭೇಟಿಯಾಗಿ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮ್ಮ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಮತ್ತೆ ಸ್ವಾಗತ. ನಾವು ರೋಗಗಳ ಬಗ್ಗೆ ಹಿಂದಿನ ಕಂತುಗಳಲ್ಲಿ ಅಡಿಕೆ ರೋಗಗಳ ಬಗ್ಗೆ ಭಾಳ 2-3 ಕಂತುಗಳಲ್ಲಿ ಮಾತಾಡಿದ್ವಿ. ಆಮೇಲೆ ತೆಂಗಿನ ರೋಗದ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ಕಂತಿನಲ್ಲಿ ಹಿಂದಿನ ಕಂತಿನಲ್ಲಿ ನಾವು ಮಾತಾಡೋಕ್ಕೆ ಸಮಯ ಅವಕಾಶ ಸಿಗಲಾರದಂಥ 2 ಮಹತ್ವದ ರೋಗಗಳ ಬಗ್ಗೆ ತಮ್ಮಿಂದ ತಿಳ್ಕೊಳ್ಳೋಣ ಅಂತ ನಾವು ಅಂದ್ಕೊಂಡ್ವಿ. ಇದರಲ್ಲಿ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳೋಕ್ಕೆ ಇಷ್ಟಪಡೋದು ಕಾಂಡ ಸೋರುವ ರೋಗ, ಸ್ಟೆಮ್ ಬ್ಲೀಡಿಂಗ್. ತೆಂಗಿನ ಅಂದರೆ ಈ ಸ್ಟೆಮ್ ಬ್ಲೀಡಿಂಗು ಏನು, ಅದರ ಮಹತ್ವ ಏನಿದೆ ತೆಂಗಿನಲ್ಲಿ? ತೆಂಗಿನಲ್ಲಿ ಕಾಂಡ ಸೋರುವ ರೋಗ, ಈ ರೋಗ ತೆಂಗಿನಲ್ಲಿ ಎಲ್ಲ ಪ್ರದೇಶದಲ್ಲಿದೆ. ಈ ಎಲ್ಲ ಅಲ್ಲಿ ಒಂದು ಏರಿಯಾದಲ್ಲಿ ಅಂತಲ್ಲ, ಬಹಳಷ್ಟು ಕಡೆ ಇದೆ. ಎಲ್ಲ ಜಗತ್ತಿನಲ್ಲಿ ತೆಂಗಿನ ಬೆಳೆ ಪ್ರದೇಶದಲ್ಲಿ ಎಲ್ಲ ಬದಿಗೆ ರಿಪೋರ್ಟ್ ಆಗಿದೆ. ಇದು ಒಂದು ಫಂಗಸ್ ಇಂದ ಬರುವಂಥದ್ದು, ಥೆಲಿಯಾಪ್ಸಿಸ್ ಪ್ಯಾರಾಡಾಕ್ಸ್ ಅಂತೇಳಿ ಅದರಿಂದ ಬರುವಂಥದ್ದು ಶಿಲೀಂಧ್ರ. ಈ ಶಿಲೀಂಧ್ರದ ಸ್ಪೋರ್ಸ್ಗಳು ಕ್ರ್ಯಾಕ್ನಲ್ಲಿ ಒಳಗಡೆ ಸಣ್ಣ ಕ್ರ್ಯಾಕ್ ಇರ್ತವೆ, ಒಳಗಡೆ ಎಂಟರ್ ಆಗಿ ಅಲ್ಲಿ ಡ್ಯಾಮೇಜ್ ಮಾಡ್ತದೆ. ಆವಾಗ ಅದ ರೀತಿಯ ಬ್ಲೀಡಿಂಗ್ ಟೈಪ್ ಒಳಗಿನ ಮಾಂಸಖಂಡ ಮೇಲೆಗೆ ಅದನ್ನ ತಿಂತವೆ, ಸೆಲ್ಯುಲೋಸ್ ಎಲ್ಲ ಡಿಕಂಪೋಸ್ ಮಾಡ್ತವೆ. ಆವಾಗ ಅದರಿಂದ ಬರತಕ್ಕಂಥ ರಿಸ್ಪಾನ್ಸ್ ಇದರಿಂದ ಹೋಸ್ಟಿಂದ ರಸ ಸೋರ್ತದೆ. ಸ್ವಲ್ಪ ರಸ ಸೋರಿ ಅದು ಹಾಗೆ ಬ್ಲೀಡ್ ಆಗ್ತಾ ಬರ್ತದೆ. ಅದರಿಂದ ಏನಾಗುತ್ತೆ, ಕಣ್ಣೀರು ಹರಿತಾ ಇರ್ತದೆ, ಹಾಗೆ ಹರಿತಾ ಇರ್ತದೆ. ಇದರಿಂದ ಕ್ರಮೇಣ ಏನಾಗ್ತದೆ, ಇದು ಇಮಿಡಿಯೇಟ್ ಸಾಯಿಸೋದಿಲ್ಲ ಇದನ್ನ. ಆಮೇಲೆ ಏನು ಜೈಲಮ್ ವೆಸಲ್ ಮೇಲೆಲ್ಲ ಪ್ರೆಷರ್ ಬಿದ್ದಿರ್ತದೆ, ವಾಟರ್ ಕಂಡಕ್ಟಿವ್ ಕಡಿಮೆ ಆಗ್ತದೆ. ಸ್ಲೋಲಿ ಕ್ರಮೇಣ ನಮ್ಮ ಇದಿರ್ತದಲ್ಲ, ಎಲೆಗಳೆಲ್ಲ ಸಣ್ಣದಾಗ್ತಾ ಬರ್ತದೆ, ಚಂಡೆ ಹೊಸ ಎಲೆಗಳು ಜಲ್ದಿ ಪ್ರಾರಂಭ ಆಗೋದಿಲ್ಲ, ಈಲ್ಡ್ ಕಡಿಮೆ ಆಗ್ತಾ ಬರ್ತದೆ. ಸೊ ಕ್ರಮೇಣ ಅದನ್ನ ನಿಗ್ಲೆಕ್ಟ್ ಮಾಡಿದ್ರಿ, ಆ ಫಂಗಸ್ಸು ಬೆಳೆಯೋದನ್ನ, ಇದು ಹೋಲ್ ಮರಕ್ಕೆ ಹೋಗ್ತದೆ. ಹಾಗೆ ಒಂದು ಕಾಂಡದಲ್ಲಿ ಒಂದು ಪ್ರದೇಶದಲ್ಲಿ ಈಗ ನಿಮಗೆ ಸಣ್ಣ ಸೋರುವಿಕೆ ಶುರುವಾಗ್ತದೆ. ಆಮೇಲೆ ಇಡೀ ಇದಕ್ಕೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಅದು ಆಮೇಲೆ ಅದರಿಂದ ಕಪ್ಪು ಬಣ್ಣದ ಇದು ಬೀಳ್ತಾ ಇರ್ತದೆ ಸೈಡಿಗೆ. ಅದರಿಂದ ನೀವು ನೋಡಿ ಬರ್ಬೋದು, ನೀರು ಕಣ್ಣೀರಾಗಿ ಅದಲ್ಲೇ ಅದ್ರ ಮೇಲೆ ಇದಾಗಿರ್ತದೆ. ಆಮೇಲೆ ಅದಕ್ಕೆ ಇದ್ರ ಮೇಲೆ ಒಂದು ರೀತಿ ಸಣ್ಣ ಇನ್ಸೆಕ್ಟ್ಗಳು ಕೂಡ, ಕೀಟಗಳು ಸಣ್ಣ ರೀತಿಯ ಒಂದು ರೀತಿ ಬೀಟ್ಲು ಬರ್ತದೆ, ಎಲ್ಲ ಬರೋ ಅದು ಕೂಡ ಗ್ರೋತ್ ಆಗ್ತದೆ ಅದ್ರ ಒಳಗಡೆ. ಸೊ ಅದು ಏನು ಮಾಡ್ತದೆ, ಮೇಲ್ಗಡೆ ಇದನ್ನೆಲ್ಲ ತಿನ್ನೋದ್ರಿಂದ ಅದ್ರ ಟಿಶ್ಯೂ ಎಲ್ಲ ಇದಾಗಿ ಸ್ಲೋಲಿ ಗ್ರೋತ್ಗೆ ಕುಂಠಿತ ಆಗ್ತಾ ಹೋಗ್ತದೆ. ಈ ಶಿಲೀಂಧ್ರ ಎಲ್ಲಿರುತ್ತೆ ಮೂಲತಃ? ಈ ಶಿಲೀಂಧ್ರ ಮೂಲತಃ ಮಣ್ಣಿನಲ್ಲಿರೋದು ಶಿಲೀಂಧ್ರ, ಥೆಲಿಯಾಪ್ಸಿಸ್. ಸೊ ಇದ್ರ ಸ್ಪೋರ್ಸ್ ಏನಾಗುತ್ತೆ, ಥೆಲಿಯಾಪ್ಸಿಸ್ ಪ್ಯಾರಾಡಾಕ್ಸ್. ಇದು ಮಣ್ಣಿನಲ್ಲಿ ಇರತಕ್ಕಂಥ ಶಿಲೀಂಧ್ರ. ಇದ್ರ ಸ್ಪೋರ್ಗಳು ಇದರೊಳಗೆ ಬಿದ್ದು ಹೋಗಿರ್ತದೆ, ಮಳೆಯಿಂದ ಬರ್ತದೆ. ಅಥವಾ ಇದರಿಂದ ಇದಾಗ ಅದು ಇದರ ಕಾಂಡದಿಂದ ಇರ್ತಕ್ಕಂಥ ಸಣ್ಣ ಕ್ರ್ಯಾಕ್ಗಳಿದ್ರೆ, ಇಂಜುರಿ ಇದ್ರೆ ಏನಾದ್ರಿ, ನೈಸರ್ಗಿಕವಾಗಿ ಕ್ರ್ಯಾಕ್ ಇರ್ತದೆ, ಅದರೊಳಗೆ ಹೋಗಿರೋದು. ಅದರಿಂದ ಒಳಗಡೆ ಹೋಗಿರ್ತದೆ ಸ್ಪೋರ್ಟ್ಸ್ಗಳು, ಉಪಕರಣಗಳನ್ನ ಮಾಡ್ಬೇಕಾದ್ರೆ ಡ್ಯಾಮೇಜ್ ಆಗಿದ್ರೆ ಅದರೊಳಗೆ ಅದರಿಂದ ಹೋಗಿರತಕ್ಕಂಥ ಸ್ಪೋರ್ಟ್ಸ್ಗಳು ಮರದ ಬುಡದಿಂದನೇ ಎಲ್ಲೋ ಒಂದು ಪಾಯಿಂಟ್ ಶುರುವಾಗಿರ್ತದೆ. ಆಮೇಲೆ ಅದು ಸ್ಪ್ರೆಡ್ ಆಗ್ತಾ ಹೋಗಿರ್ತದೆ. ಆಮೇಲೆ ಅದು ನಿಮಗೆ ಗೊತ್ತಲ್ಲ, ಅದ್ರದ್ದು ಮರ ಅಲ್ಲಿ ಕಂಡೀಷನ್ ಮೇಲೆ ಕೆಲವೊಂದು ಕಂಡೀಷನಲ್ಲಿ ಜೋರಾಗಿ ಹಬ್ಬಿರ್ತದೆ. ಆಮೇಲೆ ಮರ ತೀವ್ರ ಇದಾದಾಗ ಅದ್ರದ್ದು ಈಲ್ಡ್ ಕಡಿಮೆ ಆಗೋದು, ಆಮೇಲೆ ಎಲ್ಲ ನೋಡ್ಬೋದು. ಸಾಯಿಸೋದಲ್ಲ, ಇದನ್ನು ಸಾಯಿಸೋದಿಲ್ಲ ಇಮಿಡಿಯೇಟು, ಆದರೆ ಮರವನ್ನು ವೀಕ್ ಮಾಡ್ತದೆ, ಉತ್ಪನ್ನ ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ಇದನ್ನು ಇನಿಷಿಯಲ್ ಸ್ಟೇಜಲ್ಲೇ ಕಂಟ್ರೋಲ್ ಮಾಡ್ಕೋಬೋದು. ಇದನ್ನು ಭಾಳ ಇದೇನಲ್ಲ, ನಿಮ್ಮ ತೋಟದಲ್ಲಿ ಕಷ್ಟದ ಕೆಲಸ ಅಲ್ಲ. ನಿಮ್ಮ ತೋಟದಲ್ಲಿ ಈ ಟೈಪ್ ಯಾವುದಾದ್ರು ಮರಕ್ಕೆ ಕಂಡ್ರೆ ಏನು ಮಾಡ್ತಾರೆ, ಯಾರೋ ಇದೇನೋ ಇದಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಬಿಡ್ತಾ ಇರ್ತಾರೆ. ಅದು ಆಮೇಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಮರದಿಂದ ಮರಕ್ಕೂ ಹರಡ್ತದ? ಮರದಿಂದ ಮರಕ್ಕೆ ಅಷ್ಟು ಜೋರಲ್ಲ, ಬಟ್
ಗಾರ್ಡನಲ್ಲಿ ಇದ್ದಿರ್ತದೆ, ಹರಡು ಬರ್ಬೋದು, ಮರದಿಂದ ಬರ್ಬೋದು. ಅದನ್ನ ಕಂಟಾಮಿನೇಟೆಡ್ ಫೋರಿಂದ ಆ ಒಂದು ಗಾರ್ಡನಲ್ಲಿ ಇದ್ರೆ ಎಲ್ಲ ಸುಮಾರು ಮರದಲ್ಲಿ ಇರ್ತದೆ, ಒಂದು ಮರದಲ್ಲಿ ಇರ್ತದೆ, ಮನುಷ್ಯ ಮುಟ್ಟಿ ಆಗಿರ್ತದೆ, ಅದರಿಂದ ಮಾಡಿರ್ತೀವಿ, ಅದರೊಳಗೆ ಹೋಗಿರ್ತದೆ. ಗಾಳಿಯಲ್ಲಿ ಆಗಬೇಕು ಅಂತಿಲ್ಲ, ಬಟ್ ಇದರೊಳಗೆ ಹೋಗುತ್ತಾ ಇರ್ತದೆ. ಹಾಗಾಗಿ ಅದು ಇದನ್ನ ಇನಿಷಿಯಲ್ ಸ್ಟೇಜಲ್ಲೇ ನಾವು ಹಂತದಲ್ಲಿ ಮಾಡಿಕೊಂಡ್ರೆ ಇದನ್ನ ಮ್ಯಾನೇಜ್ ಮಾಡ್ಕೋಬಹುದು. ಇದು ಬಹಳ ದೊಡ್ಡ ಅಂತ ಇದ್ರದ್ದು ಡಿಸೀಸ್ ಅಲ್ಲ. ಇದು ಅತಿಯಾದ್ರೆ ಮರ ಅದೆಲ್ಲ ಅದರದ್ದು ಇದೆಲ್ಲ ಮರ ತಿಂದು ಹೋಗಿ ಆಮೇಲೆ ಕೊಳತಂಗಾಗಿ ಮರ ಸ್ಲೋಲಿ ಡಿಜನರೇಟ್ ಆಗ್ತದೆ. 4 ವರ್ಷ ಟೈಮ್ ಹೋಗೋದು, ಅದೆಲ್ಲ ಚಿಕ್ಕ ಆಗ್ತದೆ ಎಲ್ಲ. ಆಮೇಲೆ ಅದು ಈಲ್ಡ್ ಎಲ್ಲ ಕಡಿಮೆ ಆಗ್ತಾ ಬರ್ತದೆ, ಎಕನಾಮಿಕ್ ಆಗೋಳಿದೆಲ್ಲ ಒಂದಿನ ಓಕೆ. ಇದು ಸಣ್ಣ ಗಿಡ ದೊಡ್ಡ ಗಿಡ ಯಾವ ಮರಕ್ಕೂ ಬರೋದು? ಅದೇ ಸಣ್ಣ ಗಿಡದ ದೊಡ್ಡದು ಎಲ್ಲಕ್ಕೂ ಬರುತ್ತೆ. ಇಲ್ಲ ಎಲ್ಲ ವಯಸ್ಸಿನ ಮರದಲ್ಲೂ ಬರ್ತದೆ. ಇದು ಯಾವ್ದು ಅದಕ್ಕೆ ಇದು ನಿರಂತರವಾಗಿ ಆತರ ದ್ರವ ಸೋರಕ್ಕೆ ಶುರು ಆದ್ರೆ ನಾವು ಅದನ್ನ ಕಂಡ್ಬಿಡ್ತೀವಿ. ನಮಗೆ ಎಲ್ಲಿ ಸ್ಟಾರ್ಟಿಂಗ್ ಏನು ಕಾಣುತ್ತೆ ಯೂಸ್ವಲಿ ಕಂಡ್ರೆ ಯಾರು ಅದನ್ನು ಬಾದರ್ ಮಾಡೋದಿಲ್ಲ. ಏನೋ ಸಣ್ಣದಿದ್ದಾಗ ಬಂದಿರ್ತದೆ, ಅದು ಹೋಗ್ತದೆ ಅಂತ ಹೇಳಿ ಮಾಡಿರ್ತೀವಿ. ಅದು ಅದೇ ಹಂತದಲ್ಲಿ ನೀವು ಅದನ್ನೇ ಟ್ರೀಟ್ ಮಾಡಿಬಿಟ್ಟಿದ್ರೆ ಅದು ಕಂಪ್ಲೀಟ್ ನಾವೊಂದು ತಿಂಗಳೊಪ್ಪತ್ತಲ್ಲಿ ಅದನ್ನ ಗಮನಿಸಿ ಅದೇ ಮಾಡಿದ್ರೆ ಸಾಕು. ಈಗ ಸರ್ ಇದಕ್ಕೆ ನಿರ್ವಹಣೆ ವಿಷಯಕ್ಕೆ ಬಂದ್ರೆ ಹೇಗೆ ನಿರ್ವಹಣೆ ಅಂತಂದ್ರೆ ಇದಕ್ಕೆ ನಾವು ಹೇಳೋದು, ಇದು ಮೊದಲು ನಾನು ಅದನ್ನ ಹೇಳಿದ್ದೆ, ಇದರೊಳಗೆ ಗ್ಯಾನೋಡರ್ಮಾಕ್ಕೆ ಮತ್ತೆ ಈ ಸ್ಟೆಮ್ ಬ್ಲೀಡಿಂಗ್ ಈ ಫಂಗಸ್ಗಳಿಗೆ ಕ್ಯಾಲಿಕ್ಸಿನ್ ಅಂತ ಒಂದು ಅಥವಾ ಟ್ರೈಡೋಮಾರ್ಫ್ ಅಂತ ಬಹಳ ಚೆನ್ನಾಗಿತ್ತು. ಅದನ್ನ ರೂಟ್ ಮುಖಾಂತರ ಕೊಡ್ತಾ ಇದ್ರು, ಒಳ್ಳೆ ಪರಿಣಾಮ ಇತ್ತು. ಆಮೇಲೆ ಈಗ ಅದು ಬರ್ತಾ ಇಲ್ಲ. ಆಮೇಲೆ ಬೇರೆ ಫಂಗಸ್ಗಳನ್ನ ನಾನು ಹೇಳಿದೆ, ಹೆಕ್ಸಾಕೊನೋಸೋಲ್ ಅಂತ ಹೇಳಿ, ಅದನ್ನು ಕೂಡ ರೂಟ್ ಫೀಡಿಂಗ್ ಅಲ್ಲಿ ಕೊಡಬಹುದು. ಮತ್ತೆ ಈ ಸ್ಟೆಮ್ ಬ್ಲೀಡಿಂಗ್ ಎಷ್ಟು ಪ್ರಮಾಣಕ್ಕೆ 2 ml per 100 ಅಲ್ಲ 100 ಮಿಲಿ 2 ml ಮಿಲಿ ಹಾಕಿ ಅದನ್ನ ಬೇರಿನ ಮೂಲಕ ಇದು ಟ್ರೈಕೋಡರ್ಮಾ, ದಿಸ್ ಗ್ಯಾನೋಡರ್ಮಾ ಮತ್ತೆ ಈ ಸ್ಟೆಮ್ ಬ್ಲೀಡಿಂಗ್ ಎರಡಕ್ಕೂ ಒಳ್ಳೇದಾಗ್ತದೆ. ರೂಟ್ ಫೀಡಿಂಗ್ ಅಲ್ಲಿ ಕೊಟ್ಟು ಕಂಟ್ರೋಲ್ ಮಾಡಬಹುದು. ಆಮೇಲೆ ಇದು ಒಂದು 3 ತಿಂಗಳಿಗೆ ಒಂದ್ಸರಿ ಅಂತ ಎಷ್ಟು ಸರಿ ಬೇಕಾಗಬಹುದು? ತೀವ್ರತೆ ಪ್ರಕಾರ ಗುಣವಾಗುವವರೆಗೆ ಕೊಡಬಹುದು. ಎವ್ರಿ 3 ತಿಂಗಳಿಗೆ 1 year ಅಥವಾ ಜಾಸ್ತಿ ಆಗ್ತಾ ಇದ್ರೆ 1.5 year ಅಥವಾ 2 year ಬೇಕಾಗಬಹುದು. ಒಂದೇ ಕಡೆ 100 ml ಹಾಕೋ ಬದಲಿಗೆ ಇಲ್ಲ 50 ml ಹಾಕಿದ್ರೆ ಮತ್ತು ಒಳ್ಳೇದು, ಹಾಗನ್ನು ಕೂಡ ಮಾಡಬಹುದು. ಆಮೇಲೆ ಇದಕ್ಕೆ ಜಸ್ಟ್ ನಿಮ್ಗೆ ಎಲ್ಲಿ ಕಾಣುತ್ತಲ್ಲ ಬ್ಲೀಡಿಂಗು, ಆ ಪ್ಯಾಚ್ ಅನ್ನು ಸ್ವಲ್ಪ ಸವರಿ ಕೆತ್ತಿ ಅಲ್ಲಿ ಹೆಕ್ಸಾಕೊನಜೋಲ್ ಅನ್ನ ಸ್ಮಿಯರ್ ಮಾಡಿದ್ರೆ ಸಾಕಿದು. 0.2% ಹೆಕ್ಸಾಕೊನಜೋಲ್ ಸೊಲ್ಯೂಷನ್ ಮಾಡೋದು, 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಆ ಸೊಲ್ಯೂಷನ್ ಅನ್ನು ತಗೊಂಡು ಸ್ಮಿಯರ್ ಮಾಡಿದ್ರೆ ಸಾಕು, ವರ್ಷಿಡಿ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಬೇಕಾದ್ರೆ ಕೋಲ್ಟಾರ್ ಫಾರ್ಮರ್ಸ್ ಮಾಡ್ತಾರೆ. ಫಾರ್ಮರ್ಸ್ ಮೊದಲೇ ಹಾಗೆ ಮಾಡ್ತಾ ಇದ್ರು, ಬರೀ ಫಂಗಿಸೈಡ್ ಹಾಕಿದ್ರೆ ಅದನ್ನ ಕೆತ್ತಿ ಆಮೇಲೆ ಕೋಲ್ಟಾರ್ ಇಲ್ಲ ಬೋರ್ಡೋ ಪೇಸ್ಟ್ ಕೂಡ ಮಾಡ್ತಾರೆ. ಅಂದ್ರೆ ನೀವು ಮೇಲಿಂದ ಹಚ್ಚಿದ್ರೆ ಒಳಗಿರುವಂತ ಫಂಗಸ್ಗೆ ಏನು ಪರಿಣಾಮ ಬೀರುತ್ತದ? ಅದು ಒಳಗಡೆ ಪೂರ್ಣ ಕಂಪ್ಲೀಟ್ ಹೋಗಿರೋದಿಲ್ಲ. ಅದು ಅಲ್ಲಿ ನೀವು ಕೆತ್ತಿ ತೆಗಿಬೇಕು, ಎಲ್ಲಿವರೆಗೆ ಹೋಗಿರ್ತದಲ್ಲ ಆ ಪೋರ್ಷನ್ ಅನ್ನು ಕೆತ್ತಿ ತೆಗೆದು ಗೊತ್ತಾಗುತ್ತೆ ನಿಮಗೆ, ಆಮೇಲೆ ಅದಕ್ಕೆ ಹಚ್ಚಿಡೋದು. ಸೊ ಅಲ್ಲಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ರೂಟ್ ಫೀಡಿಂಗ್ ಮಾಡೋದು ಯಾಕೆ ಹೇಳ್ತೀವಿ ಅಂತಂದ್ರೆ, ಕೆಲವೊಮ್ಮೆ ನಿಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಎತ್ತರದಲ್ಲಿ ಕೂಡ ಇರ್ತದೆ ಸ್ಪ್ರಿಂಗ್, ಅಲ್ಲೆಲ್ಲ ಹೋಗಿ ನೀವು ಕಟ್ ಮಾಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಇದು ಒಳಗಿನ ಮಟ್ಟಕ್ಕೂ ಹೋಗಿರಬಹುದು, ಅವಾಗ ನೀವು ಎಷ್ಟು ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ಟೆಮ್ ಅನ್ನು ಪೀಸ್ ಅನ್ನು ಕಂಪ್ಲೀಟ್ ಸ್ಮಿಯರ್ ಮಾಡ್ಲಿಕ್ಕೆ. ಅದಕ್ಕೆ ಹೇಳೋದು ನಾವು ಇನಿಷಿಯಲ್ ಸ್ಟೇಜಲ್ಲೇ ನೀವು ಅದನ್ನ ಸ್ಟೆಮ್ ಎಲ್ಲಿ ಇದಾಗಿದೆ ಅದಿಷ್ಟನ್ನ ಕಟ್ ಮಾಡಿ ಅದಕ್ಕೆ ಸ್ಮಿಯರ್ ಮಾಡಿದ್ರೆ ಫಂಜಿಸೈಡ್ ಅಥವಾ ಬೋರ್ಡೋ ಪೇಸ್ಟ್ನ ನಾವು ಇದಕ್ಕೆ ಹೇಳ್ತೀವಲ್ಲ ಅದೇ ಟೈಪ್ ಸ್ಪಿಯರ್ ಮಾಡ್ಬೋದು. ಹಾಗೆ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಆಮೇಲೆ ಇದಕ್ಕೂ ಕೂಡ ನಾವು ಹೇಳ್ತೇವೆ ಟ್ರೈಕೋಡರ್ಮಾ, ಇದು ಸಾಯಿಲಲ್ಲಿ ಇರೋದ್ರಿಂದ ಟ್ರೈಕೋಡರ್ಮಾ ವಿತ್ ನೀಮ್ ಕೇಕ್ ಅದನ್ನು ಮಣ್ಣಿಗೆ ಹಾಕೋದ್ರಿಂದ ಅದರ ಈ ಫಂಗಸ್ಸಿನ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಬರ್ತದೆ. ನಾವು ಅದನ್ನು ಟೆಸ್ಟ್ ಮಾಡಿದ್ದೇವೆ. ಅದಕ್ಕೆ ಹಾಕೋದ್ರಿಂದ ಈ ಪ್ಯಾಥೋಜನ್ ಥಿಯೋಲಿಯಾಪ್ಸಿಸ್ ಪ್ಯಾರಾಡಾಕ್ಸಾ ಸಾಯಿಲಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಆಮೇಲೆ ಈವನ್ ಈ ಸ್ಮಿಯರ್ ಈಗ ಕೇರಳದಲ್ಲೆಲ್ಲ ನಾವು ನೋಡಿದ್ವಿ, ಅದನ್ನು ಟ್ರೈಕೋಡರ್ಮಾ ಪೇಸ್ಟ್ ಮಾಡಿ ನಾನು ಈಗ ಫಂಜಿಸೈಡ್ ಮಾಡಿದಂಗೆ ಮೇಲ್ಗಡೆ ತೆಗೆದು ಫಂಜಿಸೈಡ್ ಹಚ್ತೀವಿ ಅಂತಲ್ಲ, ಇವನ್ ಸ್ಕ್ರ್ಯಾಪ್ ಮಾಡೋದು ಬೇಡ, ಜಸ್ಟ್ ಹಾಗೆ ನೀವು ಟ್ರೈಕೋಡರ್ಮಾವನ್ನು ಪೇಸ್ಟ್ ಮಾಡೋದು, ಅದನ್ನು ಕವರ್ ಮಾಡಿ ಒಂದು ಈ ಅಡಿಕೆ ಹಾಳೆಯೋ ಅಥವಾ ಇದನ್ನ ಸುತ್ತಿ ಇಟ್ಟರೆ, ಪ್ಲಾಸ್ಟಿಕ್ ಬೇಡ, ಅಡಿಕೆ ಹಾಳೆ ಅಥವಾ ಗೋಣಿ ಇರ್ತದಲ್ಲ, ಗೋಣಿ ಗಾಣಿ ಇರ್ತದ್ದು, ಅದನ್ನು ಸುತ್ತಿದ್ರೆ ಈ ಅಡಿಕೆ ಹಾಳೆಗೆ ಟ್ರೈಕೋಡರ್ಮಾ ಬೆಳೆಯುವ ಶಕ್ತಿ ಇದೆ, ಚೆನ್ನಾಗಿ ಬೆಳೀತದೆ ಅದರಲ್ಲಿ. ಸೊ ಅದಕ್ಕೆ ನೀವು ಅದನ್ನು ಒಂದು ಟ್ರೈಕೋಡರ್ಮಕ್ಕೆ ಇದು ಮಾಡಿ ಅದು ಅಡಿಕೆ ಹಾಳೆಯನ್ನು ನೀವು ಸುತ್ತಿಟ್ರೆ ಅದು ಕಂಪ್ಲೀಟ್ ಆ ಸ್ಟೆಮ್ ಬ್ಲೀಡಿಂಗ್ ಅನ್ನ ಅಲ್ಲೇ ಸ್ಟಾಪ್ ಮಾಡ್ತದೆ. ಹಾಗಾದ್ರೆ ಈ ಟ್ರೈಕೋಡರ್ಮಾ ಅಂತರ ರೈತರ ಅತ್ಯಾಪ್ತ ಮಿತ್ರ ಆಗ್ಬಿಟ್ಟಿದೆ. ರೈತರ ಅತ್ಯಾಪ್ತ ಮಿತ್ರ. ನಾವು ಇದನ್ನ ಮಾಡಿ ನೋಡಿದ್ದೀವಿ. ಇದು ಕೇವಲ ಇದಲ್ಲ, ನಾವು ತೆಂಗಿಗೂ ಕೂಡ ಇದನ್ನ ಭಾಳ ರೈತರ ಗಾರ್ಡನ್ ಅಲ್ಲೂ ಮಾಡಿದ್ದೀವಿ.
ಅದನ್ನು ಡೈರೆಕ್ಟ್ ಕೇರಳದಲ್ಲೆಲ್ಲ ಹೊರಗಡೆ ನೀವು ಅದನ್ನು ಟ್ರೈಕೋಡರ್ಮಾ ಸ್ಮಿಯರ್ ಮಾಡೋದ್ರಿಂದ ಇಟ್ ಕ್ಯಾನ್ ಕಂಟ್ರೋಲ್ ದ ಇದು. ಓಕೆ, ಅಂದರೆ ಈಗ ಅಡಿಕೆ ಹಾಳೆ ಮೇಲೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ನೆನೆಸಿಟ್ಕೊಂಡು ಮಾಡಿಕೊಂಡು ಅದ್ರ ಮೇಲೆ ಟ್ರೈಕೋಡರ್ಮಾ ಹಚ್ಚೋದು, ಆದ್ಮೇಲೆ ಅದು ಬೆಳೆಯಕ್ಕೆ ಶುರು ಆಗ್ತದೆ. ಅದನ್ನು ನೀವು ಬೇಕಾದ್ರೆ ಅಲ್ಲಿ ಇದು ಮಾಡಿಡಿ, ಕಟ್ಟಿಡಿ, ಹಾಂ ಇದಾಗ್ತದೆ. ಇಲ್ಲ ಸ್ಮಾಲ್ ಇದು ಮಾಡಿ ಅಲ್ಲಿ ಪೇಸ್ಟ್ ಮಾಡಿಡಿ ಅಡಿಕೆ ಇದನ್ನು ಅಲ್ಲಿ, ಆಮೇಲೆ ಪೇಸ್ಟ್ ಮಾಡಿ. ಇಲ್ಲ ಟಾಲ್ಕ್ ಫಾರ್ಮುಲೇಷನ್ ಇರ್ತದಲ್ಲ, ಇದಕ್ಕೆ ಕೊಟ್ಟಿರ್ತಲ್ಲ ಪೌಡರ್ನ ಸ್ವಲ್ಪ ನೀರು ಹಾಕಿ ಕರಡಿ ಅದನ್ನು ಪೇಸ್ಟ್ ಮಾಡಿ ಹಚ್ಚಿಡಿ. ಆದ್ರಷ್ಟೇ ನೀವು ಸ್ವಲ್ಪ ಹ್ಯೂಮಿಡಿಟಿ ಇರುವಾಗ ನೋಡಬೇಕು. ಅದು ಈಗ ನಾವು ಕೇರಳದಲ್ಲೇ ಮಾಡ್ತೀವಿ ಅಂತಂದು ತೊಂದರೆ ಇಲ್ಲ, ಕೋಸ್ಟಲ್ಲಿ. ಅದೇ ನೀವು ಇಲ್ಲಿ ಅರಸೀಕೆರೆಗೆ ಬಂದು ನೀವು ನಾವು ಮಾಡಿದರೆ ಅದು ಆಗೋದಿಲ್ಲ. ನಾವು ನೋಡಿದ್ವಿ ಟ್ರೈಕೋಡರ್, ಸರ್ ನೀವು ಹೇಳ್ತೀರಾ ಟ್ರೈಕೋಡರ್ಮಾ ಹಾಕಿ ಅಂತೇಳಿ ಅಲ್ಲಿ ಸತ್ತೋಗ್ತದೆ ಅಂತೇಳಿ. ಅದು ಡ್ರೈ, ಕಂಪ್ಲೀಟ್ ಡ್ರೈ ಇದ್ದಾಗ ಕಷ್ಟ. ನೀವು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಸ್ಪ್ರಿಂಕ್ಲರು ಅಥವಾ ಒದ್ದೆ ಗೋಣಿಯನ್ನು ಮಾಡಿ ಇಡಬೇಕು. ಮಳೆಗಾಲದಲ್ಲಿ ಮಳೆಗಾಲದ ಟೈಮಲ್ಲಿ ಮಾಡಿ ಅಷ್ಟೇ ಮಾಡ್ಬೋದು. ಸೊ ಹಾಗಾಗಿ ನಾವು ಇದನ್ನ ಸ್ಟೆಮ್ ಬ್ಲೀಡಿಂಗ್ ಅನ್ನ, ಈ ಕಾಂಡ ಸೋರುವ ರೋಗವನ್ನು ಕಂಟ್ರೋಲ್ ಮಾಡಬಹುದು. ಇದು ಒಂದು ದೊಡ್ಡ ಸಮಸ್ಯೆ ಅಲ್ಲ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಸರಿ, ಈಗ ಇನ್ನೊಂದು ತೆಂಗಿನ ಮಹತ್ವದ ರೋಗವಾದಂತಹ ಅಣಬೆ ರೋಗ ಅಡಿಕೆನಲ್ಲಿ ಬಹಳ ಮಹತ್ವದ್ದಾಗಿದೆ. ತೆಂಗಿನಲ್ಲಿ ಅಣಬೆ ರೋಗ, ಗ್ಯಾನೋಡರ್ಮಾ ರೋಗ ಏನು ಹೇಳ್ತೀರಿ, ಅದು ಎಷ್ಟರ ಮಟ್ಟಿಗೆ ಮಹತ್ವ ಇದೆ, ಯಾವ ಪ್ರಮಾಣಕ್ಕೆ ಇದು ಸ್ಪ್ರೆಡ್ ಆಗಿದೆ? ತೆಂಗಿನಲ್ಲಿ ಗ್ಯಾನೋಡರ್ಮಾ ರೋಗ ಅಂತಂದರೆ ಇದು ಒಂದು ತಂಜಾವೂರು ಸೊರಗು ರೋಗ ಅಂತೇಳಿ ಇದು ಫಸ್ಟ್ ಕಂಡಿದ್ದು ತಂಜಾವೂರಿನ ರಿಪೋರ್ಟ್ ಆಗಿದೆ. ಭಾಳ ವರ್ಷ ಹಿಂದೆ ಆಗಿದೆ. ತಂಜಾವೂರು ಪ್ರಾಂತದಲ್ಲಿ, ತಮಿಳುನಾಡಲ್ಲಿ ಫಸ್ಟ್ ಟೈಮ್ ರಿಪೋರ್ಟ್ ಆಗಿ, ಆಮೇಲೆ ಇದಕ್ಕೆ ತಂಜಾವೂರು ವಿಲ್ಟ್ ಅಂತ ಹೇಳಿ ಹೇಳ್ತಾರೆ. ತಂಜಾವೂರು ವಿಲ್ಟ್, ಆಮೇಲೆ ಬೇಜಲ್ ಸ್ಟೆಮ್ ರಾಟ್ ಅಥವಾ ಅಣಬೆ ರೋಗ ಅಂತೇಳಿ ಹೇಳ್ತಾರೆ. ಸೊ ಹೀಗೆ 2-3 ರೀತಿಯಿಂದ ಗ್ಯಾನೋಡರ್ಮಾ ವಿಲ್ಟ್ ಅಂತ ಹೇಳ್ತಾರೆ. ತೆಂಗಿನ ಕಾಂಡದ ಬುಡದಲ್ಲಿ ಬೇಜಲ್ ಪೋರ್ಷನ್, ಟ್ರಂಕ್ ಪೋರ್ಷನ್ ಇರ್ತಲ್ಲ, ಅಲ್ಲಿ ಎಲ್ಲ ಡ್ರಾಟ್ ಮಾಡ್ತದೆ ಕಂಪ್ಲೀಟ್. ಅದರಿಂದ ಗಿಡ ಸಾಯ್ತದೆ, ತೆಂಗಿನ ಮರ ಸಾಯ್ತದೆ. ಅದು ತಮಿಳುನಾಡು ತಂಜಾವೂರು ಪ್ರಾಂತದಲ್ಲಿ ಬಹಳ ಜೋರಾಗಿ ಕಂಡು ಬಂದಿತ್ತು. ಈಗ 70-80 ವರ್ಷದ ಹಿಂದೆ ಆವಾಗಿಂದ ರಿಪೋರ್ಟ್ ಇದೆ, ಆವಾಗಲಿಂದ ಸ್ಟಡಿ ಮಾಡಿದ್ದಾರೆ. ಅದ್ರ ಬಗ್ಗೆ ಬಹಳಷ್ಟು ಸ್ಟಡಿ ತಮಿಳುನಾಡಲ್ಲಾಗಿದೆ, ಎದುರಾಗಿದೆ. ಈಗ ಭಾಗದಲ್ಲಿ ಇನ್ನೂ ಆ ರೋಗ ಉಳ್ಕೊಂಡಿದೆಯಾ? ಇದೆ. ಈಗಲೂ ಕೂಡ ಇದೆ. ಕೆಲವೊಂದು ಕಂಟ್ರೋಲ್ ಮಾಡ್ಬೋದು. ಮಣ್ಣಿನಲ್ಲಿ ಇರುವಂಥ ಇದು ಗ್ಯಾನೋಡರ್ಮಾ ಅನ್ನುವಂಥದ್ದು, ಗ್ಯಾನೋಡರ್ಮಾ ಲುಸಿಡಮ್. ಈ ಗ್ಯಾನೋಡರ್ಮಾ ಅನ್ನುವುದು ಬಹಳಷ್ಟು ಇದರೊಳಗಿದೆ. ನಿಮ್ಮ ಅಡಿಕೆಯಲ್ಲಿ, ತೆಂಗು, ಇದು ಆಯಿಲ್ ಪಾಮ್, ತಾಳೆ ಮರದಲ್ಲೇ ಬರ್ತದೆ. ಈ ಮೂರರಲ್ಲೂ ಇದು ಪ್ರಾಬ್ಲಮ್ ಇದೆ, ಗ್ಯಾನೋಡರ್ಮಾ ವಿಲ್ಟ್ ಅಥವಾ ಈಗ ಬೇಜಲ್ ಸ್ಟೆಮ್ ರಾಟ್ ಅಂತ ಹೇಳಿದ್ನಲ್ಲ, ಇದು ಎಲ್ಲ 3 ರೀತಿಯ ಅಣಬೆ ರೋಗ ಪ್ರಾಬ್ಲಮ್ ಇದೆ. ಈ ಅಣಬೆ ರೋಗಕ್ಕೆ ನಮ್ಮ ತೆಂಗು ಮತ್ತು ಅಡಿಕೆಯಲ್ಲಿ ನಾವು ಹೇಳಿದಾಗೆ ತೆಂಗಿನಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿ ತೋರಿಸಿದ್ದೇವೆ. ರೈತರಿಗಾನೆಲ್ಲ ನಮ್ಮಲ್ಲಿ ಮಾಡಿದ್ದಾರೆ. ಒಂದನೇದಾಗಿ, ಎಲ್ಲಿ ನಿಮ್ಮಲ್ಲಿ ಆಲ್ರೆಡಿ ಬಂದಿರ್ತದೆ
ಅಂತ ನಾನು ಹೇಳಿದ್ನಲ್ಲ, ಎಲೆ ಸ್ವಲ್ಪ ಹಳದಿ ಆಗುತ್ತದೆ. ಇಲ್ಲಿ ನೀವು ಬೇಸಲ್ ಪೋರ್ಷನಲ್ಲಿ ಒಂದು ರೀತಿ ಕಪ್ಪಾಗಿ ಬ್ಲೀಡಿಂಗ್ ಆದಾಗಾಗಿ ಕಂಪ್ಲೀಟ್ ಬೇಸಲ್ ಪೋರ್ಷನ್ ಕೊಳೆತ ಕಾಣ್ತದೆ. ನೀವು ನೋಡಿದ್ರೆ ಗೊತ್ತಾ ಕಪ್ಪಾಗಿರ್ತದೆ ಕಾಂಡದಲ್ಲಿ. ಕೆಳಗಡೆ ಎಲ್ಲ ಬೇರನ್ನ ನೀವು ತೆಗೆದು ನೋಡಿದ್ರೆ ಎಲ್ಲ ಕೊಳಿತಾ ಇರ್ತದೆ, ಕಪ್ಪಾಗಿ ರಾಟ್ ಆಗಿರ್ತದೆ, ಹೊಸ ಬೇರು ಬರೋದಿಲ್ಲ. ಅಂಥ ಗಾರ್ಡನಲ್ಲಿ ಅಂಥ ಗಿಡಗಳಿಗೆ ಸ್ಟಾರ್ಟಿಂಗಲ್ಲೇ ನಾವು ಐಡೆಂಟಿಫೈ ಮಾಡಿ ಮೇಲ್ ನೋಡಿದ್ರೆ ಹಳದಿ ಸ್ವಲ್ಪ ಸಮಸ್ಯೆ ಅಂತ ಗೊತ್ತಾಗುತ್ತೆ. ಆದ್ರೆ ಅಂತ ಒಂದೇ ಸಲ ಸಾಯಿಸೋದಿಲ್ಲ, ಗರಿಗಳಿಗೆ ಗಿಡ್ಡ ಆಗ್ತವೆ. ಆಮೇಲೆ ಅದ್ರ ಸ್ಕ್ರೌನ್ ಸಣ್ಣ ಆಗ್ತದೆ, ಸ್ವಲ್ಪ ಮಟ್ಟಿಗೆ ಈಗ ಆಗ್ತಾ ಹೋಗ್ತದೆ. ಆಮೇಲೆ ಕೆಲವು ಸಲ ಅದು ಬೀಳಲಿಕ್ಕೂ ಬೀಳ್ತದೆ, ಕಾಯೆಲ್ಲ ಪೂರ್ಣ ಇರೋದಿಲ್ಲ. ಹಾಗಾಗಿ ಅಂಥ ಗಿಡಗಳನ್ನ ಅಂಥ ಮರಗಳಿಗೆ ಸ್ಟಾರ್ಟಿಂಗಲ್ಲಿ ಅಂತಂದ್ರೆ ನಾವು ಬೇರಿನ ಮುಖಾಂತರ ಇದನ್ನು ಕೊಡೋದು. ನಿಲ್ಲಿ ಸರ್, ಅದಕ್ಕೆ ಆಮೇಲೆ ಬರೋಣ. ಈಗ ಸರ್ ನಾವು ನಮ್ಮ ಕರ್ನಾಟಕದ ರೈತರ ಪರವಾಗಿ ಕೇಳೋದಂದರೆ, ಈ ಥರದ್ದು ಸಮಸ್ಯೆಗಳು ಬಂದಾಗ ನಮ್ಮ ರೈತರು ನೇರವಾಗಿ ನಿಮಗೆ ಅದರದ್ದು ಫೋಟೋವನ್ನು ಕಳಿಸ್ಕೊಟ್ಟು ನಿಮ್ಮ ಹತ್ರ ಕೇಳ್ಬೋದು, ನಿಮ್ಮ ಮಾಡ್ಬೋದು. ನಾವು ಭಾಳ ಜನರಿಗೆ ಕಳಿಸ್ತಾ ಇರ್ತಾರೆ. ನಾವು ಇದನ್ನು ಕಳಿಸ್ತೇವೆ, ಹೀಗೆ ಮಾಡಿ ಅಂತೇಳಿ. ಭಾಳ ರೈತರು ಅದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ, ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸರ್. ನೀವು ಅಗತ್ಯ ಬಿದ್ದರೆ ಅಥವಾ ಆಸಕ್ತಿ ಇರುವಂಥ ರೈತರು ಅಥವಾ ರೈತ ಗುಂಪು ಇದ್ರೆ ನೀವು ನಿಮ್ಮ ಸಂಸ್ಥೆಯಿಂದ ಒಂದು ಪ್ರಾತ್ಯಕ್ಷಿಕೆಯನ್ನು ನೀವು ಅಂದರೆ ಯಾಕೆ ನೀವು ತೋಟದ ಬೆಳೆಗಳಿಗೆ ನೀವು ಮೂಲತಃ ಇರೋದಕ್ಕೆ ನಿಮಗೆ ಅದ್ರ ಮೇಲೆ ಹೆಚ್ಚಿನ ಗ್ರಿಪ್ ಇರುತ್ತೆ ಅಂತ ನಿಮಗೆ ಅದ್ರ ಬಗ್ಗೆ ಪಕ್ಕಾ ಐಡಿಯಾ ಇರುತ್ತೆ ಆ ದೃಷ್ಟಿಯಿಂದ. ಸರ್, ಈಗ ಅಣಬೆ ಈಗ ಗ್ಯಾನೋಡರ್ಮ ಮಣ್ಣಿಂದ ಬರುವಂಥ ಶಿಲೀಂಧ್ರ ಅಂತ ಹೇಳಿದ್ರಿ, ಲಕ್ಷಣಗಳನ್ನು ಹೇಳಿದ್ರಿ. ಮೇಲೆ ಹಳದಿ ಆಗ್ತಾ ಬರುತ್ತೆ, ಆಮೇಲೆ ಕೆಳಗಡೆ ಎಲ್ಲ ಬೊಡ್ಡೆ ಕೊಳಿತಾ ಇರುತ್ತೆ, ಬೇರು ಕೊಳ್ತಿರುತ್ತೆ. ಆಮೇಲೆ ಇದು ಒಂದು ಹಂತ ದಾಟಿದ್ರೆ ಬಹುಶಃ ಆ ಕೊಳೆತ ಭಾಗದಲ್ಲಿ ಅಣಬೆ ಬರ್ಬೋದು, ಲಾಸ್ಟ್ ಸ್ಟೇಜಲ್ಲಿ ಬರ್ತದೆ. ಅದಕ್ಕೆ ಅಣಬೆ ಬರುತ್ತೆ. ಸುಮ್ಮನೆ ಭಾಳ ಜನ ರೈತರು ಪಾಪ ನೆಲದ ಮೇಲೆಲ್ಲ ಅಣಬೆ ಬಂದ್ರೂ ಅಣಬೆ ರೋಗನ ಅಂತ ಕೇಳೋದು ನಮಗಿದೆ. ಆದರೆ ಅದಕ್ಕೇನು ಸಂಬಂಧ ಇಲ್ಲ. ಈ ಅಣಬೆ ನೆಲದ ಮೇಲೂ ಬರುತ್ತಾ ಅಥವಾ ಬರೀ ಮರದ ಮೇಲೆ ಅಷ್ಟೇ ಬರುತ್ತಾ? ಇದು ಈ ತೆಂಗಿನ ಮರ ಅಂತ ಒಂದೇ ಅಂತಲ್ಲ, ಕೆಲವೊಂದು ಮರದ ದಿಮ್ಮಗಳಲ್ಲಿ ಕಿಟ್ಟಿದ್ರೆ ಅದಕ್ಕೂ ಕೂಡ ಅಣಬೆಗಳನ್ನು ನೋಡಿದ್ದೀವಿ. ಅದು ಎಲ್ಲ ಅಣಬೆಗಳು ಗ್ಯಾನೋಡರ್ಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಅಣಬೆಗಳು ಇವನ್ ಈ ಗ್ಯಾನೋಡರ್ಮ ಬರೋದನ್ನು ಕೂಡ ಕೆಲವೊಂದು ನೀವು ಗೊತ್ತಿರಬೇಕು. ಗ್ಯಾನೋಡರ್ಮ ಅಂತ ಹೇಳುವುದನ್ನು ಚೈನಾದಲ್ಲಿ ಇವನ್ ಇಂಡಿಯಾದಲ್ಲಿ ಆಲ್ಸೋ ಕೂಡ ಮಾಡ್ತಾ ಇದ್ದಾರೆ. ಇದನ್ನು ಮೆಡಿಸಿನಲ್ ಪ್ರಾಪರ್ಟಿ, ಅದನ್ನು ಪ್ಯಾಥೋಜನ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ. ರೋಗಾಣು ಇದಕ್ಕೆ ಈಗ ನಾವು ತೆಂಗಿನಲ್ಲಿ ಮಾತ್ರ ಅಲ್ಲಿ ಮೆಡಿಸಿನಲ್ಲಿಗೆ ಗ್ಯಾನೋಡರ್ಮ ಪ್ರೊಡ್ಯೂಸ್ ಮಾಡ್ತಾರೆ ಅವರು. ಗ್ಯಾನೋಡರ್ಮದ ಮಶ್ರೂಮ್ ಬೇಕು ನಮಗೆ ಅಂತ. ಇದೇ ಗ್ಯಾನೋಡರ್ಮ ಇದದ್ದೇ ಗ್ಯಾನೋಡರ್ಮ ಲುಸಿಡಮೆ ಮಾಡ್ತಾರೆ. ಓಕೆ, ಅದಕ್ಕೆ ಅದನ್ನು ಈಗ ಅದ್ರ ಭಾಳಷ್ಟು ಸ್ಟಡಿ ಆಗಿಲ್ಲ. ಅದೇ ಗ್ಯಾನೋಡರ್ಮವನ್ನು ನಾವು ಮಾಡ್ತೀವಿ ಅಂತೇಳಿ ಈಗ ನಾವು ಒಬ್ಬರು ಸ್ಟೂಡೆಂಟ್ ಹತ್ರ ಹೇಳಿದ್ದೀನಿ, ಅದೇ ಗ್ಯಾನೋಡರ್ಮವನ್ನು ತರಿಸ್ಕೊಂಡು ನಾವು ಬೆಂಗಳೂರಿಂದ ಇದನ್ನು IHR ಅಲ್ಲಿ ಅದನ್ನು ಮೆಡಿಸಿನ್ ಮಾಡ್ತಾರೆ, ಅಲ್ಲಿ ಸೋಲನಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ತಂದು ನಮ್ಮ ತೆಂಗಿಗೆ ಹಾಕಿ ನೋಡುವ ವೆದರ್ ಇದು ಆಲ್ಸೋ ಪ್ಯಾಥೋಜೆನಿಕ್ ಅಂತೇಳಿ ಕೇಳಿ ನಾವು ಮಾಡ್ತಾ ಇದ್ದೀವಿ ಈಗ. ಅದು ಕೂಡ ಹೇಗಿದೆಯೋ ಇಲ್ಲ. ಮತ್ತು ಅಡಿಕೆಯಲ್ಲಿ ಒಂದು ಗ್ಯಾನೋಡರ್ಮ ಬರ್ತದೆ, ತೆಂಗಿಗೆ ಒಂದು, ಇದೆಲ್ಲ ಸಿಮಿಲರ್ ಗ್ಯಾನೋಡರ್ಮನ ಅಥವಾ ಬೇರೆ ಬೇರೆ ಇದೆಯೋ ಅದ್ರ ಬಗ್ಗೆ ಎಲ್ಲ ಭಾಳಷ್ಟು ಆ ರೀತಿಯ ಸ್ಟಡಿಗಳು ಭಾಳ ಕಡಿಮೆ ಅಂತ ಆಗಿದೆ. ಗ್ಯಾನೋಡರ್ಮ ಅಂತೂ ಭಾಳ ದೊಡ್ಡ ಕುಟುಂಬ ಆಯಿತು. ಬೇರೆ ಬೇರೆ ಸ್ಟೇನ್ಗಳಿದ್ದಾವೆ, ಬೇರೆ ಬೇರೆ ಸ್ಪೀಸೀಸ್ ಇದ್ದಾವೆ. ಅದರೊಳಗೆ ಮತ್ತೆ ವೆದರ್ ಅದು ಮಶ್ರೂಮ್ ಆದಮೇಲೆ ಅದ್ರ ಕ್ಯಾರೆಕ್ಟರ್ಸ್ ಮೇಲೆ ಹೋಗುತ್ತೆ ಸ್ಪೀಸೀಸ್ ಒಳಗಡೆ. ಈಗ ಗ್ಯಾನೋಡರ್ಮ ಅಪ್ಲೆನಾಟಮ್ ಅಂತಿದೆ ಇಲ್ಲಿ ಎರಡು. ಆಮೇಲೆ ಆಯಿಲ್ ಪಾಮ್ ಅಲ್ಲಿ ಮಲೇಷಿಯಾದಲ್ಲೆಲ್ಲ ಗ್ಯಾನೋಡರ್ಮ ಬೋನಿಯನ್ಸಿಸ್ ಅಂತೇಳಿ ಮತ್ತೊಂದು ಸ್ಪೀಸೀಸ್ ರಿಪೋರ್ಟ್ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯ ಸ್ಪೀಸೀಸ್ಗಳು ಇದ್ದಾವೆ ಗ್ಯಾನೋಡರ್ಮ. ಆದರೆ ಆ ಸ್ಪೀಸೀಸ್ ಲೆವೆಲಲ್ಲಿ ಭಾಳಷ್ಟು ಸ್ಟಡಿ ಆಗಿಲ್ಲ. ಇಂಡಿಯಾದಲ್ಲಿ ಎರಡೇ ಸ್ಪೀಸೀಸ್ ಹೇಳಿದ್ದಾರೆ, ಗ್ಯಾನೋಡರ್ಮ ಲುಸಿಡಮ್ ಮತ್ತು ಗ್ಯಾನೋಡರ್ಮ ಅಪ್ಲೆನಾಟಮ್ ಅಂತ ಹೇಳಿ ಎರಡು ಸ್ಪೀಸೀಸ್ಗಳು ಗ್ಯಾನೋಡರ್ಮ ವಿಲ್ಟ್ ಮಾಡ್ತವೆ ಅಂತ ಹೇಳಿ ಗೊತ್ತಾಗಿದೆ. ಇಲ್ಲಿ ರೀಸನೇಬಲ್ ಸ್ಟಡಿ ಆಗಬೇಕು. ಈಗ ಸರ್ ನಾವು ಈಗ ಈ ಅಣಬೆ ರೋಗದ ಮ್ಯಾನೇಜ್ಮೆಂಟಿಗೆ ಬಂದರೆ, ಇದನ್ನ ನಿರ್ವಹಣೆ ವಿಷಯಕ್ಕೆ ಬಂದರೆ, ನೀವು ಅಡಿಕೆನಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ರಿ. ಅದೇ ಥರದಲ್ಲಿ ನಾವು ಇಲ್ಲಿ ತೆಂಗಿನ ಬೆಳೆಗಾರರಿಗೆ, ತೆಂಗಿಗೆ ಈ ಕಾರ್ಯಕ್ರಮಕ್ಕೆ ಸೀಮಿತವಾಗಿ ಹೇಳೋಣ. ಏನೆಲ್ಲ ಮಾಡಬೇಕು? ಈಗ ನಮಗೆ ಲಕ್ಷಣ ಗೊತ್ತಾಯಿತು, ಯಾಕೆ ಬರುತ್ತೆ ಅಂತ ಗೊತ್ತಾಯಿತು. ಇನ್ನು ತೋಟದ ನಿರ್ವಹಣೆಯಲ್ಲಿ ಏನು ಮಾಡಬೇಕು, ಆಮೇಲೆ ಔಷಧ ಉಪಚಾರ ಏನು ಮಾಡಬೇಕು? ಒಂದು, ಯಾರ ತೋಟದಲ್ಲಿ ಬಂದಿರ್ತದಲ್ಲ ಆ ತೋಟದಲ್ಲಿ ಆದಷ್ಟು ಈ ಫ್ಲಡ್ ಆಗಿ ಇರಿಗೇಷನ್ ಮಾಡ್ತಾರಲ್ಲ ಅದನ್ನು ಬಿಟ್ಬಿಡಿ. ನೀರು ಅದನ್ನು ಯಾವುದೇ ರೀತಿಯಿಂದ ಅದು ಬೇಡ. ಒಂದು ಮರದಿಂದ ಒಂದು ಮರಕ್ಕೆ ಹೋಗ್ತದೆ ಸ್ಪೋರ್ಗಳು, ಇಡೀ ನಿಮ್ಮ ಇದನ್ನು ಒಂದು ಎಲ್ಲ ರೋಗಗಳು ಬರ್ತದೆ. ಈಗ ಯಾವುದೇ ರೀತಿಯಲ್ಲಿ ನಾವು ಹನಿ ನೀರಾವರಿಯನ್ನು ಅಳವಡಿಸ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ಮಾಡಿ ನಾನು ನೋಡಿದ್ದೇನೆ. ಇವನ್ ತಂಜಾವೂರಲ್ಲಿ ನಾನು ಹೇಳ್ತಾ ಇದ್ದೇನಲ್ಲ, ಆ ಏರಿಯಾದಲ್ಲೂ ಕೂಡ ರೈತರು ನೀರನ್ನು ಫುಲ್ ಹಾಯಿಸ್ತಾರೆ, ಹರಿ ನೀರನ್ನು ಮಾಡ್ತಾರೆ. ಈ ಇದ್ರ ಪ್ರಕಾರ ಬಿಡೋದಿಲ್ಲ, ಇದಕ್ಕೆ ಒಂದಕ್ಕೆ ಬಿಡೋದಿಲ್ಲ ಕಂಪ್ಲೀಟ್. ಇವನ್ ಕೆಲವೊಮ್ಮೆ ಎಲ್ಲ ಬಂದಿರ್ತದೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿ. ಆಮೇಲೆ ಆಲ್ರೆಡಿ ಬಂದಿರತಕ್ಕಂಥ ಮರವನ್ನ ಅಲ್ಲಿ ಬಿಡಬೇಡಿ. ಯಾಕಂತಂದ್ರೆ ನಿಮ್ಗೆ ಗೊತ್ತು, ಬಂದ ಮೇಲೆ ಸ್ವಲ್ಪ ದಿವಸ ಆದಮೇಲೆ ಅದ್ರ ಮೇಲೆ ಅದೇ ಆ ರೀತಿಯ ಅಣಬೆ ಬೆಳೀತಾ ಇರ್ತದೆ.
ಅದರಾಗಿದ್ದ ಸ್ಪೋರ್ಟ್ಸ್ಗಳು ಮತ್ತೆ ಅಲ್ಲೇ ಎಲ್ಲ ಹರಡ್ತದೆ. ಹಾಗಾಗಿ ನಿಮ್ಮ ಆ ತೋಟದಲ್ಲಿ ಬಂದಿದ್ದಿದ್ರೆ ಅದನ್ನು ಕಂಪ್ಲೀಟ್ ಆ ಮರದ ಬುಡದ ಕಂಪ್ಲೀಟ್ ಕಾಂಡ ಬೇರೆ ಎಲ್ಲವನ್ನ ತೆಗೆದು ಸುಟ್ಟಾಕಿ ಆ ಏರಿಯಾದಲ್ಲಿ ಟ್ರೈಕೋಡರ್ಮಾ ಹಾಕಿ ಅದನ್ನು ನೋಡಿಕೊಂಡು ಆಮೇಲೆ ಪ್ಲಾಂಟ್ ಮಾಡಿ ಇಮಿಡಿಯೇಟ್ಲಿ ಅಲ್ಲಿ ಮತ್ತೆ ನೆಟ್ಟು ಅಥವಾ ಆ ದಿಂಬನ್ನು ಅಲ್ಲೇ ಇಟ್ಬಿಡಿ. JCB ಇರೋದಕ್ಕೆ ಈಗ ಮರ ಮಾಡ್ತಾರೆ, ಈಗ ಮಾಡ್ತಾರೆ, ಕೆಡ್ತಾರೆ. ಮೊದಲೆಲ್ಲ ಹಾಗೆ ಇರ್ತಿತ್ತು, ಅಲ್ಲೇ ಇದ್ರೆ ಮತ್ತೆ ಅದು ಫೀಲ್ಡ್ ಒಳಗೆ ಇಡಬೇಡಿ, ಅದನ್ನ ಗುಂಪೆ ಮಾಡಿ ಹಾಗೆ, ಯಾಕೆಂದ್ರೆ ಅಲ್ಲೇ ಮತ್ತೆ ಫಂಗಸ್ ಬೆಳೀತದೆ. ಅದನ್ನ ನಿಮ್ಮ ಆರ್ಚರ್ಡ್ ಇಂದ ಹೊರಗೆ ತರಬೇಕು, ಹೊರಗೆ ಹಾಕಿ ಅದನ್ನು ಸುಟ್ಟಾಕಿ ಆದಷ್ಟು ಅದನ್ನು ಮಾಡ್ಬೋದು. ಅದೊಂದು ಪ್ರಿಕಾಷನ್ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ನಿಮ್ಮ ಮರಕ್ಕೆ ಒಂದು ಹೆಲ್ದಿ ಸರ್ ಎಲ್ಲ ಮಾಡ್ತಾ ಇದೀವಿ, ಆದ್ರೂ ಬರ್ತಾ ಇದೆ, ಬರೋದಿಲ್ಲ ಅಂತ ಹೇಳೋದಿಲ್ಲ. ಆಗ ನಿಮ್ಮಲ್ಲಿ ನಾವು ಹೇಳಿದ ಹಾಗೆ ಇನಿಷಿಯಲ್ ಸಿಂಪ್ಟಮ್ಸ್ ನಿಮಗೆ ಕಾಣ್ತಾ ಇದ್ದಾಗ, ಮೇಲೆ ಹಳದಿ ಆಗ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಗಿಡ ನಾವು ಹೌದು, ಇದು ಹರಡೋದು ನೀವು ನೀರಿಂದ ಹೇಳಿದ್ರಿ, ಬೇರಿಂದ ಕೂಡ ಬೇರಿಂದ ಬೇರೆ ಸಾಮ್ರಾಜ್ಯ ಆಗ್ತದೆ. ಬೇರಿಗೆ ಆಲ್ರೆಡಿ ಇಂಟರ್ವ್ಯೂ ಆಗ್ತದೆ, ಮತ್ತೊಂದು ಬೇರೆ ಮರದ ಬೇರು ಬಂದು ಕೂಡ್ತದೆ. ಅವಾಗ ನಾವು ಮರದ ಸುತ್ತು ಮರದ ಸುತ್ತ ಯಾವ ಮರಕ್ಕೆ ನಿಮಗೆ ಆಗಿದೆ ಅಂತ ರೋಗ ಬರ್ತಾ ಇದೆಯೋ ಆ ಮರವನ್ನು ಸುತ್ತಲೂ 1 ಮೀಟರ್ ಅದು ಒಂದು ಟ್ರೆಂಚ್ ಅನ್ನ ಮಾಡಬಹುದು. ಆ ಕಡೆ ಹೋಗಬಾರ್ದು ಅಂತೇಳಿ, ಪರವಾಗಿಲ್ಲ ಬೇರೆ ಮರಕ್ಕೆ ಹರಡಬಾರ್ದು ಅಂತೇಳಿ, ಹತ್ತಿರದ ಮರಕ್ಕೆ ಹೋಗಬಾರ್ದು. ಟ್ರೀಟ್ಮೆಂಟ್ ಆ ಮರಕ್ಕೆ ನಾವು ಹೇಳಿದ ಹಾಗೆ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ, ಇದನ್ನ ಮಾಡಬಹುದು. ಟ್ರೆಂಚಲ್ಲೂ ಕೂಡ ನೀವು ಆ ಮಣ್ಣನ್ನು ತೆಗೆದು ಮತ್ತೆ ಆ ಕಡೆ ಹಾಕಬೇಡಿ, ನಿಮ್ಮ ಆದಷ್ಟು ಮರದ ಬುಡದಲ್ಲಿ ಹಾಕಿ. ಯಾಕೆಂದ್ರೆ ನಾವು ಒಮ್ಮೆ ನೋಡಿದ್ವಿ, ಕೆಲವೊಮ್ಮೆ ಟ್ರೆಂಚ್ ಮಾಡಿದ್ದು ಅಲ್ಲಿಂದ ತೆಗೆದು ಈ ಕಡೆ ಮರದ ಬಗ್ಗೆ ಬರ್ತದೆ, ಮತ್ತೆ ಅವಾಗ ಮತ್ತೆ ಸ್ಪ್ರೆಡ್ ಆಗ್ತದೆ. ಹಾಗಾಗಿ ಐಸೋಲೇಟ್ ಮಾಡೋದು, ಆ ಸೈಡ್ ಆ ಮರದ ಬೇರುಗಳು ಅಲ್ಲಿ ಹೋಗಬಾರ್ದು ಅಂತೇಳಿ, ಮತ್ತೊಂದು ಮರದ ಬೇರೆ ಸಂಗಡ ಹೋಗಬಾರ್ದು. ನಮ್ಮ ಕರೋನಾ ಭಾಷೆಯಲ್ಲಿ ಹೇಳ್ಬೇಕು, ಕ್ವಾರಂಟೈನ್ ಮಾಡಬೇಕು ಅಂತೇಳಿ, ಆ ಮರಕ್ಕೆ ಕ್ವಾರಂಟೈನ್ ಮಾಡಬೇಕು. ಅದಕ್ಕೆ ಆಮೇಲೆ ಈ ಫಂಜಿಸೈಡ್ ಅನ್ನ ಡ್ರಂಚ್ ರೂಟ್ ಫೀಡಿಂಗ್ ಅಂತೇಳಿ ನಾನು ಅಡ್ವೈಸ್ ಮಾಡೋದು. ನಮ್ಮ ಎಕ್ಸ್ಪೀರಿಯನ್ಸ್, ನಾನು ಈಗ ಇದು ಮಾಡೋದು ಅಂತಾರೆ, ರೂಟ್ ಫೀಡಿಂಗ್ ಮಾಡಿ ಬೇರೆ ಮುಖಾಂತರ ಹೀರುವ ಶಕ್ತಿ ಇರುವಂತಹ ಬೇರುಗಳನ್ನ ತೆಗೆದು ಒಳ್ಳೆ ಬೇರನ್ನ ಅದನ್ನ ಅಡ್ಡ ಕಟ್ ಮಾಡಿ ಸ್ಲೈಂಟಿಂಗ್ ಅಲ್ಲಿ ಕಟ್ ಮಾಡಿ ಅದಕ್ಕೆ 100 ml ನೀರಿಗೆ 2 ml ಹೆಕ್ಸಾಕೊನಜೋಲ್ ಹಾಕಿ ಅದನ್ನ ಕಟ್ಟಿಡಬೇಕು. ನೀವು ಬೇಕಾದ್ರೆ 2 ಕಡೆ ಕಟ್ಬೋದು, 50 ml ಮಾಡಿ ಅದನ್ನ ನೋಡ್ತಾ ಇರಿ, ಮತ್ತೆ ಹೀರ್ಕೊಳ್ಬೇಕು. ಅದು ಇಮಿಡಿಯೇಟ್ ಹೀರ್ಕೊಳ್ಬೇಕು. ಅದು ಆಗಲಿಲ್ಲ ಅಂತಂದ್ರೆ ಆಗೋದಿಲ್ಲ, ಹೀರ್ಕೊಳ್ಬೇಕು. ಇದನ್ನ ಕಂಟಿನ್ಯೂಸ್ ನಿಮಗೆ ರಿಕವರಿ ಆಗುವಲ್ಲಿವರೆಗೆ 3 ತಿಂಗಳಿಗೆ ಒಂದೊಂದ್ಸಲ ಅಥವಾ 4 ತಿಂಗಳು ಒಂದ್ಸಲ ಕಂಟಿನ್ಯೂಸ್ ಮಾಡ್ತಾ ಇರಬೇಕು ಅದನ್ನ. ಆಮೇಲೆ ಮಣ್ಣಿಗೆ ಇನ್ನು ಕೆಲವು ಜನ ಸರ್ ಅದನ್ನು ಕಟ್ಟೋದಕ್ಕೆ ಕಷ್ಟ, ನಮಗೆ ಬೇರು ಹುಡುಕೋದಕ್ಕೆ ಕಷ್ಟ, ನಮ್ಮಲ್ಲಿ ಆಗಿಯೋದಕ್ಕೆ ಕಷ್ಟ, ಇದು ಮಾಡೋದು ಅಂತ ಹೇಳ್ತಾ ಇದ್ರು. ಅವರಿಗೆ ನಾನು ಹೇಳಿದೆ, ಅಟ್ಲೀಸ್ಟ್ ನೀವು ಅಂತ ನಿಮ್ಮಲ್ಲಿ ಜಾಸ್ತಿ ಬಂದಿದ್ದರೆ ಒಮ್ಮೆ ಡ್ರೆಂಚ್ ಮಾಡಿ, ಹೆಕ್ಸಾಕೊನಜೋಲ್ 0.2% ಅನ್ನು ಮಾಡಿ, ಸುಮಾರು ಒಂದು 10-15 ಲೀಟರ್ನ ಕಂಪ್ಲೀಟ್ ಬುಡದಲ್ಲಿ ಹೊಯ್ದು, ಅದು ಆಗಿ ಸುಮಾರು ಒಂದು 10 ದಿನ ಬಿಟ್ಟು ನೀವು ಟ್ರೈಕೋಡರ್ಮಾ ಮತ್ತು ನೀಮ್ ಕೇಕು ಒಂದು 5 kg ಅಷ್ಟು ಟ್ರೈಕೋಡರ್ಮಾ ಮತ್ತು ನೀಮ್ ಕೇಕನ್ನು ಮಿಕ್ಸ್ ಮಾಡಿ ಅದ್ರ ಬುಡದಲ್ಲಿ ರೂಟ್ ಜೋನಲ್ಲಿ ಮಿಕ್ಸ್ ಮಾಡಿಬಿಡಿ. ಮಣ್ಣಿನ ಅದನ್ನ ಬೇಕಾದ್ರೆ ಒಂದ್ಸರಿ ಮಿಕ್ಸ್ ಮಾಡಿ ಸ್ವಲ್ಪ ತಂಪು ಮಾಡಿ ರಾಶಿ ಹಾಕಿ ಅದು ಸೇಮ್, ಅದು ನಾನು ಹೇಳಿದ ಸೇಮ್ ಅದನ್ನೇ ಅಡ್ವೈಸ್ ಮಾಡ್ತೀವಿ. 100 kgಗೆ 1 kg ಟ್ರೈಕೋಡರ್ಮಾವನ್ನು ಮಿಕ್ಸ್ ಮಾಡಿ ಅದನ್ನ ನೀವು ಒಂದು ಗುಪ್ಪೆಯನ್ನು ಹಾಕಿ ಒಂದು ಇದರೊಳಗೆ ಇಡಬೇಕು. ಸುತ್ತಲೂ ಮಾಯಿಶ್ಚರ್ ಇಟ್ಟಾಗಿ ಗನಿ ಬ್ಯಾಗನ್ನು ನೆಲಭಾಗದಲ್ಲಿ ಇಟ್ಟು ಗನಿ ಬ್ಯಾಗನ್ನು ಒದ್ದೆ ಮಾಡಿ ಅದ ಮೇಲಿಂದ ಹಾಕಿಟ್ರೆ ಸ್ವಲ್ಪ ಒಂದು ವಾರ ಕತ್ಲೇಬೇಕು ಕಾಣುತ್ತದೆ. ಭಾಳ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಬೇಡ, ಭಾಳ ಕತ್ಲೇಬೇಕು ಅಂತಿಲ್ಲ, ಶೇಡೆಡ್ ಪೋರ್ಷನ್ ನೆರಳಲ್ಲಿ ಇಟ್ಟರೆ ಸಾಕು. ಅದರೊಳಗೆ ಇದು ಬೆಳ್ಕೊಳ್ತದೆ. ಆಮೇಲೆ ಅದನ್ನ ಸುಮಾರು ಒಂದು 5 kg ಅಷ್ಟು ಪ್ರತಿ ಮರಕ್ಕೆ ಹಾಕಿ ಮಣ್ಣಲ್ಲಿ ಮುಚ್ಚಿ ಮಣ್ಣಲ್ಲಿ ಮಿಕ್ಸ್ ಆದ್ರೆ, ಅಥವಾ ನಿಮ್ಮ ಉಳಿದಿದ್ದು ಗೊಬ್ಬರ FIM ಅಥವಾ ಮ್ಯಾನ್ಯೂರ್ ಹಾಕ್ತಿವಲ್ಲ ಆ ಟೈಮಲ್ಲಿ ಹಾಕಿ ಮುಚ್ಚಿ. ಈಗ ಸರ್ ನಾವು ಈ ಐಸೋಲೇಟ್ ಮಾಡೋದಕ್ಕೆ ಆ ಬಂದು ಮರಕ್ಕೆ ಒಂದು ಟ್ರೆಂಚ್ ಹೊಡೆದಿರ್ತೀವಲ್ವಾ, ಅದೇ ಟ್ರೆಂಚಲ್ಲಿ ಈ ಗೊಬ್ಬರಗಳನ್ನು ಕೊಡ್ಬೋದಾ? ಟ್ರೆಂಚಲ್ಲಿ ಕೊಡಬೇಕು ಅಂತಿಲ್ಲ, ಸುತ್ತಲೂ ಹಾಕಿದ್ರೆ ಸಾಕಲ್ಲ, ಮೇಲಿಂದ ಹಾಕಿದ್ರೆ ಸಾಕು, ಮುಚ್ಚಿಬಿಡೋದು ಅಷ್ಟೇ. ಅದು ಬೆಳ್ಕೊಂಡು ಗ್ರೋತ್ ಆಗ್ತಾ ಇದೆ. ನಾವು ಅದರಲ್ಲಿ ಸಾಕಷ್ಟು ತೇವಾಂಶವನ್ನು ಬೆಳೀತದೆ. ಅದು ತೇವಾಂಶ ಮತ್ತು ಆರ್ಗ್ಯಾನಿಕ್ ನಿಮ್ಮಲ್ಲಿ ಇದ್ರೆ ಅದು ಗ್ರೋತ್ ಆಗ್ತಾ ಹೋಗ್ತದೆ. ಈ ಟ್ರೈಕೋಡರ್ಮಾ ನಿಮಗೆ ಗೊತ್ತಿದೆಯಲ್ಲ, ಜಾಸ್ತಿ ಆರ್ಗ್ಯಾನಿಕ್ ಇದ್ದೊಳಗೆ ಟ್ರೈಕೋಡರ್ಮಾ ಜಾಸ್ತಿ ಬೆಳೀತದೆ. ಹಾಗೆ ನೀವು ಆರ್ಗ್ಯಾನಿಕ್ಕೇ ಇಲ್ಲ, ಏನು ಹಾಕದೇ ಇಲ್ಲ, ನಾವು ಬರೀ ಕೆಮಿಕಲ್ ಮಾತ್ರ ಹಾಕ್ತಾ ಇದ್ದೀವಿ ಅಂದಾಗ ಅಟ್ಲೀಸ್ಟ್ ನಿಮ್ ಕೇಕು ಇದವರೆಗೆ ಕೊಡಿ. ಅಲ್ಲ, ಇದೊಂದು ಟ್ರೀಟ್ಮೆಂಟ್ ಆಗಿ ಒಳ್ಳೇಬೇಕು, ಇಲ್ಲ ಅಂದ್ರೆ ಮರ ಇಲ್ಲ. ಅದೇ ಟ್ರೈಕೋಡರ್ಮಾವನ್ನು ನೀವು ಕಂಟಿನ್ಯೂಸ್ ಕೊಡ್ತಾ ಇರಿ. ಕೆಮಿಕಲ್ ಅನ್ನ ಕಂಟಿನ್ಯೂಸ್ ಡ್ರೆಂಚ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗ್ಬೋದು. ಟ್ರೈಕೋಡರ್ಮಾ ನೀಮ್ ಕೇಕ್ ನೀವು ಕೊಡ್ತಾ ಇದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಗೊಬ್ಬರನೂ ಆಯ್ತು, ನಿಮ್ಮ ಇದಕ್ಕೆ ಇದು ಕೇವಲ ಟ್ರೀಟ್ಮೆಂಟು ಆಯ್ತು, ಇದನ್ನ ಉಳಿಸ್ಕೊಳ್ಬಹುದು. ಸೊ ಒಟ್ಟಾರೆಯಾಗಿ ಈ ತೋಟಗಳಲ್ಲಿ ಗಿಡದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಬೇಕು. ಅದಕ್ಕೆ ಸಾಕಷ್ಟು ಗೊಬ್ಬರ ಕೊಡಿ, ಟ್ರೈಕೋಡರ್ಮಾನು ಕೊಡ್ತಾರೆ. ಆಮೇಲೆ ನೀರು ಇದನ್ನ ಹಿತಮಿತವಾಗಿ ಹನಿ ನೀರಾವರಿ ಕೊಡಿ. ಇಷ್ಟು ಮಾಡಿ ತೋಟವನ್ನು ರಿಕವರಿ ಮಾಡಿ. ಆಮೇಲೆ ನೀವು ಈ ಬಾಳೆಯನ್ನು ಇಂಟರ್ ಕ್ರಾಪ್ ಆಗಿ ಬೆಳಿಬಹುದು. ಬಾಳೆಯನ್ನ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಸ್ವಲ್ಪ ಮಟ್ಟಿಗೆ ಇದರದ ಸ್ಪ್ರೆಡ್ ಕಡಿಮೆ ಆಗಿದೆ. ಅದರದ್ದು ಬೇರಿನಲ್ಲಿರ್ತಕ್ಕಂಥದ್ದು ಇದರಿಂದ
ಡಯಾನೋಡರ್ಮಾ ಮಲ್ಟಿಪ್ಲಿಕೇಶನ್ ಅದಾಗಿ ಅಂತಹ ತೋಟಗಳಲ್ಲಿ ಬಾಳೆ ಇಂಟರ್ಕ್ರಾಪ್ ಇರೋ ತೋಟಗಳಲ್ಲಿ ಕಡಿಮೆ ಕಂಡು ಬಂದಿದೆ. ಸೊ ಅದನ್ನು ನೀವು ಮಾಡ್ಕೋಬಹುದು. ಅದರಿಂದ ಹೆಚ್ಚಿನ ಆದಾಯನೂ ಸಿಗುತ್ತೆ ನಿಮಗೆ. ಅದರಿಂದ ಮತ್ತೊಂದು ನಿಮ್ಮ ಇದಕ್ಕೆ ಅನುಕೂಲ ಆದರೆ ಅದು ಒಳ್ಳೆಯದಾಗ್ತದೆ. ಸೊ ಇಷ್ಟು ಮಾಡಿದರೆ ಹಂಗಾರೆ ನಾವು ಅಣಬೆ ರೋಗವನ್ನು ನಿಯಂತ್ರಣ ಮಾಡಬಹುದು. ಇದೇನು ಅಸಾಧ್ಯ ಇಲ್ಲ. ಈಗ ಪಕ್ಕದ ತೋಟದಲ್ಲಿ ಬಂದಿದೆ ಸರ್, ನನ್ನ ತೋಟದಲ್ಲಿ ಏನು ಮಾಡಲಿ ಅಂತ ಟೆನ್ಷನ್ ತಗೊಂಡು ಕೆಲವು ರೈತರು ನಮ್ಗೆ ಫೋನ್ ಮಾಡ್ತಾರೆ. ಅವಾಗ ಇವರು ಈ ಪ್ರಿಕಾಷನ್ಗಳನ್ನ ತಗೊಂಡ್ರೆ ಇವ್ರ ತೋಟಕ್ಕೆ ಬರಲಾರ್ದಂಗೆ ಕಾಪಾಡ್ಕೋಬಹುದು. ಅವ್ರೊಮ್ಮೆ ಅವ್ರ ಪಕ್ಕದ ತೋಟದವ್ರು ಬಹಳಷ್ಟು ಸರಿ ಏನಾಗಿದೆ, ಅವ್ರ ತೋಟ ನೆಗ್ಲೆಕ್ಟ್ ಮಾಡಿರ್ತಾರೆ, ಹಾಳು ಬಿದ್ದಿರುತ್ತೆ. ಆವಾಗ ಇವ್ರ ಪಕ್ಕದ ತೋಟದವರು ಟೆನ್ಷನ್ ತಗೋತಾರೆ. ಆವಾಗ ನಾವು ಇದನ್ನ ಮಾಡಿ ನಿಯಂತ್ರಣ ಮಾಡಬಹುದು. ಅಥವಾ ಇವ್ರ ತೋಟದ ಬೌಂಡ್ರಿನಲ್ಲಿ ಒಂದು ಕಾಲುವೆ ಹೊಡೆದ್ಬೇಡಿ, ಅಲ್ಲಿಂದ ಬರಬಾರ್ದು, ಅಲ್ಲಿಂದ ಇದಾಗಬಾರ್ದು. ಗಾಳಿಯಲ್ಲಿ ಬರೋದಲ್ಲ, ಅದು ಬೇರೆ ಮುಖಾಂತರ ಬರೋದು. ಹಾಗಾಗಿ ಆದಷ್ಟು ಆಮೇಲೆ ಅದೇ ಹೇಳಿದ್ನಲ್ಲ, ಸೀಡ್ಲಿಂಗ್ಸ್ ಇದು ಯಾವುದನ್ನು ಆದಷ್ಟು ಆ ನಿಗ್ಲೆಕ್ಟೆಡ್ ಗಾರ್ಡನ್ ಇಂದ ತಂದು ಇಲ್ಲಿ ನೆಡ್ಬಾರ್ದು. ನಿಮ್ಮಲ್ಲಿ ತಂದ್ರೆ ನಾನು ಸರ್ ತೆಂಗಿನ ಗಿಡ ಏನು ತಂದಿಲ್ಲ, ಅದರಲ್ಲೊಂದು ಮಾವಿನ ಗಿಡ ಬೇಡ, ಅದ್ರಲ್ಲಿ ಮಣ್ಣೆಲ್ಲ ಬರ್ತದೆ. ಅಲ್ಲಿದ್ದ ಗ್ಯಾನೋಡರ್ಮಾ ಅವ್ರ ಗಾರ್ಡನ್ ತಂದಿದ್ದು ಇಲ್ಲಿ ತಂದು ಹೂವಿನ ಗಿಡ ಯಾವ್ದಾರು ತರ್ತಾರೆ, ಅದನ್ನು ಮಾಡಿದ್ರೆ ನಿಮ್ಮ ಮಣ್ಣಿಗೆ ಬರ್ತದೆ. ಹಾಗೆ ಆದಷ್ಟು ಅಂದ್ರೆ ಒಬ್ಬರ ತೋಟದಲ್ಲಿ ಗ್ಯಾನೋಡರ್ಮಾ ಬಂದಿದೆ ಅಂದ್ರೆ ನಾವು ಸ್ವಲ್ಪ ಹುಷಾರಿಂದ ಅಕ್ಕಪಕ್ಕದಲ್ಲಿ ಬರೋದಾಗಿ ನೋಡ್ಕೋಬೇಕು. ಸೊ ಇಷ್ಟು ಮಾಡಿದ್ರೆ ಇದನ್ನು ನಿಯಂತ್ರಣ ಮಾಡ್ಕೋಬಹುದು. ಓಕೆ ವೀಕ್ಷಕರೇ, ಇಷ್ಟೊತ್ತು ನಾವು ತೆಂಗಿನ ಮಹತ್ವದ ರೋಗ, ಅದರಲ್ಲೂ ವಿಶೇಷವಾಗಿ ಈ ನಮ್ಮ ದಕ್ಷಿಣ ಕರ್ನಾಟಕದ ತುಮಕೂರು ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣಕ್ಕೆ ಈ ಅಣಬೆ ರೋಗದ ಸಮಸ್ಯೆ ಕಾಡ್ತಾ ಇದೆ. ಒಟ್ಟಾರೆ ನೀರಾವರಿ ತೊಂದರೆ ಆಗಿದೆ, ಒಟ್ಟಾರೆ ಅದಕ್ಕೆ ಸರಿಯಾಗಿ ಗೊಬ್ಬರ ನೀರು ಕೊಡ್ತಾ ಇಲ್ಲ, ಎಲ್ಲ ತೋಟ ಮಾಡಿ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ. ಈ ಥರ ತೋಟಗಳಲ್ಲಿ ಈಗ ಆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಆವಾಗ ಸಮಸ್ಯೆ ಮಾಡಿಕೊಂಡು ಏನಪ್ಪ ಹೇಗೆ ತೋಟ ಉಳಿಸ್ಕೊಳ್ಳೋದು ಅಂತ ರೈತರು ಸಾಕಷ್ಟು ಜನ ನಮಗೆ ಕೂಡ ಕಾಲ್ ಮಾಡ್ತಾ ಇರ್ತಾರೆ. ಇದಕ್ಕೆ ಈಗ ನಮಗೆ ಡಾಕ್ಟರ್ ವಿನಾಯಕ್ ಅವರು ಹೇಳಿದ್ದೇನೆಂದರೆ, ಇದನ್ನು ನಿಯಂತ್ರಣ ಮಾಡ್ಬೋದು. ಇದು ನಿಯಂತ್ರಿಸಲು ಸಾಧ್ಯವಿಲ್ಲದಂಥ ಸಮಸ್ಯೆ ರೋಗ ಏನಲ್ಲ, ಆದರೆ ಇದಕ್ಕೆ ಇದಿಷ್ಟು ಇವರು ಹೇಳಿದಂಥ ಇದನ್ನು ಮಾಡಿರಾಯಿತು. ಆಮೇಲೆ ಜೊತೆಗೆ ಇನ್ನೊಂದು ನಮಗೆ ವಿಶ್ವಾಸ ಏನು ಕೊಟ್ಟರು, ಯಾರಾದರೂ ರೈತ ಗುಂಪುಗಳು ಆಸಕ್ತಿ ಇದ್ದವರು ಮಾಡ್ತಾರೆ ಅಂತಾದರೆ ನಾವು ಇದು ನಮ್ಮ ಸಂಸ್ಥೆಯಿಂದ CPCRI ಕಡೆಯಿಂದ ಅದಕ್ಕೆ ಪ್ರಾತ್ಯಕ್ಷಿಕೆಯನ್ನು ಕೂಡ ಇವರು ಮಾಡೋಕ್ಕೆ ರೆಡಿ ಇದ್ದಾರೆ. ನಾವು ಈ ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ವಿನಾಯಕ್ ಅವರದ್ದು ಸಂಪರ್ಕ ಸಂಖ್ಯೆಯನ್ನು ಕೊಡ್ತೀವಿ. ಆದರೆ ಒಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರೇ ಆದ್ರೂ ಕೂಡ ಈ ಥರ ನಾವು ನೇರವಾಗಿ ಇದನ್ನು ಕೊಟ್ಟಾಗ ನೋಡಿ, ಸಾಮಾನ್ಯವಾಗಿ ಯಾರೂ ತಮ್ಮ ಮೊಬೈಲ್ ನಂಬರನ್ನು ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇವರು ಕೆಲವು ಆ ಥರ ರೈತ ಆಸಕ್ತಿ ಇರುವಂಥ ವಿಜ್ಞಾನಿಗಳು ಕೊಡಿ ಪರವಾಗಿಲ್ಲ ಅಂಥೇಳಿ ನಮ್ಮ ಹತ್ರ ಹೇಳಿ, ನಾವು ಸಾಕಷ್ಟು ನೀವು ನೋಡಿರ್ತೀರಿ ನಮ್ಮ ಕಾರ್ಯಕ್ರಮಗಳಲ್ಲಿ ನಂಬರನ್ನು ಕೊಡ್ತೀವಿ. ಅದನ್ನು ಯಾವುದೇ ಕಾರಣಕ್ಕೆ ಅದು ಸದ್ಬಳಕೆ ಆಗಬೇಕು, ದುರ್ಬಳಕೆ ಆಗಬಾರ್ದು. ಹೊತ್ತಲ್ಲಿ ಫೋನ್ ಮಾಡಬಾರ್ದು, ಅಥವಾ ಒಂದೊಂದು ಸರಿ ಹೊಡೆಯುವಾಗ 3 ಸರಿ 4 ಸರಿ ಹೊಡಿಬಾರ್ದು. ಅವರು ಏನು ಮೀಟಿಂಗ್ನಲ್ಲಿ, ಲ್ಯಾಬೊರೇಟ್ರಿನಲ್ಲಿ, ರಿಸರ್ಚ್ನಲ್ಲಿ ಇರ್ತಾರೆ. ಇಲ್ಲ ಈಗ ಹೆಂಗೋ ವಾಟ್ಸಪ್ ಇರುತ್ತೆ, ಅದರಲ್ಲಿ ಮೆಸೇಜ್ ಹಾಕೋದು, ಸರ್ ನನಗೆ ಈ ಸಮಸ್ಯೆ ಇದೆ ಅಂತೇಳಿ ವಾಟ್ಸಪ್ನಲ್ಲಿ. ಆಮೇಲೆ ಇನ್ನೊಂದಂದರೆ, ಯಾವುದೇ ಈ ಥರ ವಿಜ್ಞಾನಿಗಳು ನಾವು ನೇರ ಸಂಪರ್ಕ ಕೊಟ್ಟಾಗ ಅಥವಾ ಯಾರನ್ನೇ ಕೊಟ್ಟಾಗ ವಿಡಿಯೋ ಮಾಡಿ ಹಾಕಬಾರ್ದು. ವಿಡಿಯೋ ಮಾಡಿದರೆ ಏನೂ ಗಮನಕ್ಕೆ ಬರೋದಿಲ್ಲ. ಅದ್ರ ಬದಲಿಗೆ ನೀವು ಏನು ತೋರಿಸ್ಬೇಕು ಅಂತ ಹೊರಟಿದ್ರೆ ಅದನ್ನು ನೀಟಾಗಿ ಒಂದು 4 ಫೋಟೋ, ಒಂದು ಹಿಂಗೆ ಟಕ್ ಅಂತ ಹೊಡೆದು ಒಂದು 50-75 ಫೋಟೋ ಹಾಕ್ಬಿಟ್ರೆ ನೋಡೋದಿಲ್ಲ. ಯಾಕೆಂದರೆ ಅವರಿಗೂ ಪಾಪ ಅವ್ರದ್ದೇ ಒತ್ತಡ ಇರುತ್ತೆ. ಹಾಗೆ ಮಾಡಿ ನಾವು ಇವ್ರನ್ನ ಸಂಪರ್ಕ ಸಂಖ್ಯೆಯನ್ನು ಕೊಡ್ತೀವಿ. ನೇರವಾಗಿ ರೈತರು ಅವ್ರನ್ನ ಸಂಪರ್ಕ ಮಾಡಿ ಇದಕ್ಕೂ ಹೆಚ್ಚಿನ ಮಾಹಿತಿಯನ್ನು. ಸರ್ ಮತ್ತೊಂದು ಹೇಳ್ತೇನೆ, ನಮ್ಮಲ್ಲಿ ಒಂದು ಈ ಕಲ್ಪ ಅಂತೇಳಿ, ಈಗ ಮೊಬೈಲ್ ಎಲ್ಲ ರೈತರ ಹತ್ರ ಇರ್ತದೆ ಆಲ್ಮೋಸ್ಟ್. ಈಗ ಒಂದು ಈ ಕಲ್ಪ ಅಂತೇಳಿ ಒಂದು ಮೊಬೈಲ್ ಆ್ಯಪ್ ಅನ್ನು ಮಾಡಿದ್ದಾರೆ ನಮ್ಮಲ್ಲಿ. ಅದರೊಳಗೆ ತೆಂಗಿನ ಬಗ್ಗೆ ಎಲ್ಲ ಮಾಹಿತಿ ಇದೆ. ತೆಂಗಿನ ನಿಯಂತ್ರಣ ಕ್ರಮಗಳೆಲ್ಲವೂ ಇದಾವೆ. ಅವರು ಡೈರೆಕ್ಟ್ ಕ್ವಶನ್ ಅನ್ನು ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಫಾರ್ಮರ್ಸು ಅವರ ಮೊಬೈಲಲ್ಲಿ, ಆಂಡ್ರಾಯ್ಡ್ ಮೊಬೈಲಲ್ಲಿ ಈ ಕಲ್ಪ ಅಂತ ಬರೆದು ಪ್ಲೇಸ್ಟೋರಲ್ಲಿ ಬರೆದ್ರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅದರೊಳಗೆ ಅಪ್ಲೋಡ್ ಮಾಡಿದರೆ ಏನು ಕ್ವಶನ್ಸ್ ಇದ್ರೆ ಅವರಿದ್ದು ಅದನ್ನು ಅಪ್ಲೋಡ್ ಮಾಡಿದರೆ ಅದಕ್ಕೆ ನಮ್ಮ ತಜ್ಞರಿಂದ, ನಮ್ಮ ಅಲ್ಲಿ ಒಬ್ಬರು ಅಧಿಕೃತ ಮಾಹಿತಿಗಳು ಸಿಗ್ತವೆ, ಹಾಗೂ ಸಿಗ್ತವೆ. ಇಲ್ಲ ಅಂದ್ರೆ ನಮಗೆ ಡೈರೆಕ್ಟ್ಲಿ ನಮಗೂ ಕೂಡ ವಾಟ್ಸ್ಆಪ್ ಮಾಡಬಹುದು. ಇಲ್ಲಿ ಒಂದು ರೈತರ ಸಮಸ್ಯೆ ಇರುತ್ತೆ, ನಾವಿಷ್ಟೆಲ್ಲ ಕಾರ್ಯಕ್ರಮ ಕೊಡ್ತೀವಲ್ಲ, ಕಾರ್ಯಕ್ರಮ ನೋಡಿ ತುದಿವರೆಗೆ ನೋಡೋದೇ ಇಲ್ಲ, ಅಷ್ಟರೊಳಗೆ ಫೋನ್ ಹೊಡೆದಿರ್ತಾರೆ. ನಾವು ಹೇಳ್ತೀವಿ, ತಮ್ಮ ನೋಡು, ಅಲ್ಲಿ ನಾವು ಅರ್ಧ ಗಂಟೆ ಚರ್ಚೆ ಮಾಡಿ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀವಿ, ಎಲ್ಲ ಹೇಳಿದ್ದೀವಿ, ಅದನ್ನು ನೋಡಿ ಅದಕ್ಕೂ ಮೀರಿದ ಪ್ರಶ್ನೆ ಇದ್ರೆ ಮಾತ್ರ ಕೇಳಿ, ಯಾಕೆಂದರೆ ನಮಗೂ ಗಂಟ್ಲು ಹೋಗುತ್ತೆ ಅಂತ. ನಾವು ಈ ಸಮಸ್ಯೆ ಇದೆ ಅಂದರೆ ಏನೋ ಜನರು, ಬಟ್ ಆವಾಗ ಹೌದಾ ಸರ್ ನಾವು ಆಯಿತು ನೋಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಕಾರ್ಯಕ್ರಮವನ್ನು ಮೊದಲು, ಯಾಕೆಂದ್ರೆ ನಾವು ಇಲ್ಲಿ ಸಾಧ್ಯ ಇರುವಂಥ ಎಲ್ಲ ಪ್ರಶ್ನೆಯನ್ನು ನಿಮ್ಮ ಪರವಾಗಿ ನಾವು ಕಲ್ಪನೆ ಮಾಡಿಕೊಂಡು ಡಾಕ್ಟರ್ಗಳಿಗೆ ಬಂದವರಿಗೆ ಕೇಳಿರ್ತೀವಿ. ಕೆಲವೊಮ್ಮೆ ಸೈಕಲಾಜಿಕಲ್ ಆಲ್ಸೋ ನಮಗೂ ಕೂಡ ಏನಾದ್ರು ಇದಿದ್ರೆ ನಾವು ಒಬ್ರು ಡಾಕ್ಟರ್ ಹತ್ರ ಕೇಳಿದ್ರೆ ನಮ್ಗೆ ಗೊತ್ತಿದ್ರು ಡಾಕ್ಟರ್ ಹತ್ರ ಹೇಳಿದ್ರೆ ಮಾತ್ರ ನಮಗೇನೋ ಒಂದಾಗಿ ಬರ್ತದೆ. ಹಾಗೆ ಅವರಿಗೂ ಹಾಗೆ ಮಾತಾಡಿದಾಗ ಅವರಿಗೆ ಸಮಾಧಾನ ಅಲ್ಲ. ಈಗ ನೀವೆಲ್ಲ ವಿಜ್ಞಾನಿಗಳಾಯ್ತು, ತಜ್ಞರಾಯ್ತು, ನಿಮ್ಮ ಹತ್ರ ಮಾತಾಡಿದ್ರೆ ಸ್ವಾಭಾವಿಕ ಉತ್ತರ ಸಿಗುತ್ತೆ.
ಅಷ್ಟೆಲ್ಲ ರೈತರಿಗೆ ನಮ್ಮ ಹತ್ರ ಮಾತಾಡಿದ್ರು ಕೂಡ ನಾವು ಎಲ್ಲದೂ ಹೇಳ್ತೀವಿ, ಯಾವುದೂ ಸರಿ ಗೊತ್ತಿಲ್ಲ, ಆದ್ರೂ ಕೂಡ ನಮ್ಮ ಹತ್ರ ಮಾತಾಡಿದರೆ ಅವ್ರಿಗೆ ಏನೋ ಒಂದು ಸಮಾಧಾನ, ಅದೊಂದು ಪದ್ಧತಿ ಇರುತ್ತೆ, ಅದು ತಪ್ಪಲ್ಲ. ಆದರೆ ಕಾರ್ಯಕ್ರಮವನ್ನು ನೋಡಿ ಸಾಕಷ್ಟು ಮಾಹಿತಿ ಮಾಡಿಕೊಂಡು ಅದ್ರ ಮುಂದಿನ ನಿಮ್ಗೆ ಅರ್ಥ ಆಗಲಾರ್ದ ಮುಂದಿನ ಪ್ರಶ್ನೆಗಳಿದ್ದರೆ ಮಾತ್ರ ಕೇಳಬೇಕು. ಇದಿಲ್ಲ ಅಂದರೆ ನಾವು ಕೊಟ್ಟ ಇದರದ್ದು ಏನು ಫೋನ್ ನಂಬರಿಂದ ದುರ್ಬಳಕೆ ಆಗುತ್ತೆ, ಸದ್ಬಳಕೆ ಬದಲು ದುರ್ಬಳಕೆ ಆಗುತ್ತೆ. ಹಾಗಾಗಿ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇಷ್ಟೊತ್ತು ನಮಗೆ ಕಾರ್ಯಕ್ರಮವನ್ನು ಹಲವಾರು ಕಂತುಗಳಲ್ಲಿ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ನಮಗೆ ಈ ಥರದ್ದೊಂದು ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ವಿನಾಯಕ್ ಹೆಗಡೆ ಅವರಿಗೆ ಮತ್ತು ಅದೆಲ್ಲಿ ಇವರ ಮಾತೃ ಸಂಸ್ಥೆಯಾದಂಥ CPCRI ಕಾಸರಗೋಡು, ಈ ಸಂಸ್ಥೆಗೂ ಕೂಡ ತಮ್ಮ ವಿಜ್ಞಾನಿಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ಕಳಿಸ್ಕೊಟ್ಟು ನಮ್ಮ ಇಷ್ಟೊಂದು ನಮಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಾವು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಕಾರ್ಯಕ್ರಮವನ್ನು ನೋಡಿದ ತಮಗೂ ಕೂಡ ಧನ್ಯವಾದಗಳು. ಈ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮುಂದಿನ ಜ್ಞಾನಿ ವಿಜ್ಞಾನಿ ಕಂತಿನಲ್ಲಿ ಇನ್ನೊಬ್ಬ ಜ್ಞಾನಿ ಅಥವಾ ವಿಜ್ಞಾನಿಯ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.